नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराष्ट्र भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अषेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृत कर्म पटुतरे धर्माद्यखिल पुरुषार्थ साधनीभूते। अद्य भीमसेन आत्मकथा प्रारंभे सति किंचित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे, हरे कृष्णा कृष्ण कृष्ण हरे हरे। श्री गुरुभ्यो नमः। हरिः ओम हरिः ओम हरिः ओम।
ಕಳೆದ 3 ದಿನಗಳಿಂದ ನನ್ನದೇ ಆದ 3ನೇ ಅವತಾರ ಮಧ್ವನವಮಿಯ ನಿಮಿತ್ತವಾಗಿ ನೀವು ನನ್ನ ಮಧ್ವರೂಪದ ಹಲವು ಮುಖಗಳನ್ನು ಕಾರ್ಯಕ್ರಮ ಮತ್ತು ಪ್ರವಚನಗಳ ಮುಖಾಂತರ ತಿಳಿದುಕೊಳ್ಳಲು ನೀವು ಪ್ರಯತ್ನಿಸಿದ್ದೀರಿ. ಇನ್ನು ನನ್ನ ಆತ್ಮಕಥೆಯನ್ನು ಮುಂದುವರಿಸ್ತೇನೆ. ಭಕ್ತಿಯ ಪ್ರತಿನಿಧಿ ಅಥವಾ ಭಕ್ತಿಯ ಒಂದು ಇನ್ನೊಂದು ರೂಪ ಭೀಮಸೇನ ಅನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಇಲ್ಲಿವರೆಗೂ 104 ಪ್ರವಚನಗಳನ್ನು ಕೇಳಿದ್ದೆ. ಅದರಲ್ಲಿ ಭಗವದ್ವಿಷಯಕವಾದ ನನ್ನ ಜ್ಞಾನ, ಪರಮಾತ್ಮ ಅನಂತ ಗುಣವುಳ್ಳವನು, ಪರಿಪೂರ್ಣ ಗುಣವುಳ್ಳವನು, ಕಲ್ಯಾಣಕರವಾದ ಗುಣವುಳ್ಳವನು, ಅದರ ಜೊತೆಯಲ್ಲಿ ನನ್ನ ಅವತಾರ ವೈಶಿಷ್ಟ್ಯದಲ್ಲಿ ಇರುವ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತ ಪರಮಾತ್ಮನಲ್ಲಿರುವ ನನ್ನ ವಿಶ್ವಾಸದ ವಿವರಣೆಯನ್ನು ಕೂಡ ಕೇಳಿದ್ದೀರಿ. ಇವತ್ತು ಭಕ್ತಿಯ 3ನೆಯ ಪಾದ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಪರಮಾತ್ಮನಲ್ಲಿ ವಿಶ್ವಾಸ, ಪರಮಾತ್ಮನಲ್ಲಿ ಪ್ರೀತಿ ರೂಪವಾದ ಪ್ರೇಮ ಪ್ರವಾಹ ರೂಪವಾಗಿರ್ತಕ್ಕಂಥ ಭಕ್ತಿ ಎಷ್ಟೇ ಕಷ್ಟ ಬರಲಿ, ಯಾವುದೇ ಸಂದರ್ಭ ಬರಲಿ, ನಾನು ಎಂದಿಗೂ ಕೂಡ ಭಗವಂತನಲ್ಲಿರುವ ಪ್ರೀತಿ ವಿಶ್ವಾಸವನ್ನು ನಾನು ಬಿಡಲಿಲ್ಲ ಮತ್ತು ಅದನ್ನು ಸಾರ್ಥಕವಾಗಿ ನಡೆಸಿಕೊಟ್ಟಿದ್ದೆ. ನನ್ನ ಜೀವನದಲ್ಲಿ ನಿಮಗೆ ಎಲ್ಲಿಯೂ ಕೂಡ ಯಾವ ಸಂದರ್ಭದಲ್ಲಿಯೂ ಕೂಡ ಭಗವಂತನ ಬಗ್ಗೆ ಅವಿಶ್ವಾಸದ ಒಂದು ಪಾಯಿಂಟ್ ಕೂಡ ನಿಮಗೆ ಸಿಕ್ಕುತ್ತೆ. ನನ್ನ ಪ್ರೀತಿ, ಪರಮಾತ್ಮನಲ್ಲಿರುವ ನನ್ನ ಭಕ್ತಿ ಇಷ್ಟು ಶುದ್ಧವಾಗಿದೆ. ನಾನು ಎಲ್ಲಿವರೆಗೂ ಕೂಡ ಪರಮಾತ್ಮನಲ್ಲಿ ಪ್ರೀತಿ ಮಾಡ್ತೇನೆ ಅಂತ ತಿಳ್ಕೊಂಡಂತಂದರೆ ನಾನು ಯಾರಿಗೂ ಏನನ್ನು ಕೇಳೋದಿಲ್ಲ. ಯಾಕೆ, ಉಳಿದವರೆಲ್ಲರೂ ಅಸ್ವತಂತ್ರರು, ಯಾರ ಹತ್ತಿರವೂ ನಾನು ಕೈ ಚಾಚೋದಿಲ್ಲ. ಅಷ್ಟೇ ಅಲ್ಲ, ನಾವು ಯಾವಾಗ ಹಸ್ತನಾವತಿಗೆ ಹೋದೆವೋ ಆ ವೇಳೆಯಲ್ಲಿ ನಮಗೆ ಕೃಪಾಚಾರ್ಯರು, ಭೀಷ್ಮಾಚಾರ್ಯರು ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸ್ತಾ ಇದ್ದರು. ದ್ರೋಣಾಚಾರ್ಯರು ಆಮೇಲೆ ನಮ್ಮ ಗುರುಗಳಾಗಿ ಬಂದರು. ಕೌರವರ ಅಂದರೆ ಗುರುಕುಲದ ಕೌರವರ ಪಾಂಡವರ ಗುರುಗಳಾಗಿ ಬಂದರು. ಅವರು ಮೊದಲನೇ ದಿವಸ ಒಂದು ಕರಾರು ಹಾಕಿದರು, ನಾನು ಒಬ್ಬ ವ್ಯಕ್ತಿಗೆ ನನ್ನ ಶಿಷ್ಯರಲ್ಲಿ ಸರ್ವಶ್ರೇಷ್ಠನನ್ನಾಗಿ ಮಾಡ್ತೇನೆ, ಆದರೆ ಆ ವ್ಯಕ್ತಿ ನನ್ನ ಇಚ್ಛೆಯನ್ನು ಪೂರೈಸಬೇಕು. ಆಗ ನಾನು ಸರ್ವಜ್ಞ, ಸರ್ವಬಲಾಧಿಕ, ಆಯಿತು ನಾನು ಅಂತಿಕೊಂಡು ಅಂತ ಹೇಳಬೇಕು ಅಂತ ನನಗೆ ಹೇಳ್ಬೋದಾಗಿತ್ತು. ಸರ್ವಶ್ರೇಷ್ಠ, ನಾನು ಯಾವಾಗಲೂ ಸರ್ವಶ್ರೇಷ್ಠನೇ, ಫಸ್ಟ್ ರ್ಯಾಂಕ್ ನಾನು ಯಾವಾಗಲೂ. ಅದಕ್ಕೆ ನಾನು ಕೈ ಎತ್ತಬೇಕಾಗಿತ್ತು, ನಾನು ಕೈ ಎತ್ತಲಿಲ್ಲ. ಯಾಕೆ, ನಾಳೆ ಈ ಗುರುಗಳು ಯಾವುದಾದರೂ ತಪ್ಪು ಬಯಕೆಗಳನ್ನು ವ್ಯಕ್ತಪಡಿಸಿದರೆ, ಧರ್ಮದ ವಿರುದ್ಧ ಬಯಕೆಯನ್ನು ವ್ಯಕ್ತಪಡಿಸಿದರೆ ನಾನು ಯಾಕೆ ಅದನ್ನು ಮಾಡಿಕೊಡ್ಬೇಕು? ಒಂದು. ಎರಡನೇದ್ದು, ದ್ರೋಣಾಚಾರ್ಯರ ವಿಶಿಷ್ಟತೆ ಅಸ್ತ್ರವಿದ್ಯೆ.
ಅಸ್ತ್ರವಿದ್ಯೆ ಅಂತ ತಿಳ್ಕೊಂಡಂಥದ್ದನ್ನು. ಶಸ್ತ್ರವಿದ್ಯೆ ಅಂತಂದರೆ ಫಿಸಿಕಲ್ಲಾಗಿ ಬಾಣಗಳನ್ನು ಹೇಗೆ ಬಿಡಬೇಕು, ಬಾಲ ಹೇಗೆ ಬಿಡಬೇಕು, ಖಡ್ಗ ಹೇಗೆ ಇದು ಫಿಸಿಕಲ್ಲಾಗಿ. ಇನ್ನು ಮಂತ್ರ ಪುರಸ್ಸರವಾಗಿ ಶತ್ರುಗಳ ಮೇಲೆ ಆಕ್ರಮಣ. ಆದರೆ ಶತ್ರುಗಳ ಮೇಲೆ ಕಂಟಿನ್ಯೂಸ್ ನೀರು ಬೀಳುವಂತೆ ಮಾಡೋದು ವಾರಣಾಸ್ತ್ರ. ಸೈಕ್ಲೋನ್ ಅಂತೆ ಜೋರಾಗಿ ಗಾಳಿ ಅವ್ರ ರಥ ಗೀತ ಎಲ್ಲ ಹಾರಿ ಹೋಗಬೇಕು, ಅದು ವಾಯವ್ಯಾಸ್ತ್ರ. ಶತ್ರುಗಳ ಸಂಪೂರ್ಣ ಸೈನ್ಯದಲ್ಲಿ ಬೆಂಕಿ ಹತ್ತಬೇಕು, ಅಗ್ನ್ಯಾಸ್ತ್ರ. ಹೀಗೆ ಬೇರೆ ಬೇರೆ ಅನೇಕ ದೇವತೆಗಳ, ಪ್ರತಿಯೊಬ್ಬ ದೇವತೆಗಳ ಸಹಾಯ ತೆಗೆದುಕೊಂಡು ಅವರಿಂದ ಶತ್ರುಗಳ ಮೇಲೆ ಆಕ್ರಮಣ ಮಾಡ್ತಕ್ಕಂಥ ಕ್ರಮಕ್ಕೆ ಅಸ್ತ್ರವಿದ್ಯೆ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಶಸ್ತ್ರವಿದ್ಯೆ ಬೇರೆ, ಅಸ್ತ್ರವಿದ್ಯೆ ಬೇರೆ. ಆದರೆ ಅಲ್ಲಿ ದೇವತೆಗಳಿಗೆ ಬೇಡಬೇಕಾಗ್ತದೆ. ನಾನು ಶುದ್ಧ ಭಾಗವತ ಧರ್ಮದಲ್ಲಿರುವ ವ್ಯಕ್ತಿ, ಅಂದರೆ ಶುದ್ಧವಾದ ಪರಮಾತ್ಮನನ್ನು ಸರ್ವೋತ್ತಮ ಅಂತನ್ನುವುದನ್ನು ತನು ಮನ ಧನ ಎಲ್ಲ ರೀತಿಯಿಂದಲೂ ಒಪ್ಪಿದ ವ್ಯಕ್ತಿ ನಾನು ಯಾರಿಗೂ ಏನು ಬೇಡೋದಿಲ್ಲ. ಯಾಕೆ ಸರ್ವೋತ್ತಮನ ದೇವರನ್ನು ಬಿಟ್ಟು ಉಳಿದವ್ರಿಗೆ ನಾಯಕ ಇಡಲಿ. ಮಹಾಗೃತ ಕಸ್ಯ ಸಿದ್ಧವನಂ, ಯಾರಿಗೂ ಬೇರೆ ದೇವರನ್ನು ಬಿಟ್ಟು ಬೇರೆ ಯಾರಿಗೂ ಕೈ ಒಡ್ಡಬೇಡ ಅಂತಕೊಂಡಂತ ಅನ್ನೋದು ಈಶಾವಾಸ್ಯ ಉಪನಿಷತ್ತು. ಇದು ನನ್ನ ಜೀವನದ ಭರತವಾಕ್ಯ. ಅಷ್ಟೇ ಬಿಡಿ, ನಾನು ದೇವರಿಗೂ ಕೂಡ ದೇವರೇ ಸಂಪತ್ತಿ ಕೊಡು, ಭಗವಂತ ಮಕ್ಕಳನ್ನು ಕೊಡು, ಭಗವಂತ ಕಷ್ಟದಿಂದ ದೂರ ಮಾಡು, ಇವನು ಕೇಳಂಗಿಲ್ಲ. ದೇವರಿಗೆ ಕೇಳೋದೇ ಎರಡೇ ಎರಡು, ನಾನು ಜ್ಞಾನ ಭಕ್ತಿ ಮತ್ತು ನಿನ್ನ ಅನುಗ್ರಹ, ಹರೇಸ್ ತೃಪ್ತಿ. ಇವೆರಡನ್ನು ಬಿಟ್ಟು ಜ್ಞಾನ ಭಕ್ತಿ ಎರಡನ್ನು ಒಂದು ಸೇರಿ ಬೇಡ್ತೇನೆ. ಯಾಕೆ ಒಂದಕ್ಕೊಂದು ಸಂಬಂಧ ಇದೆ. ಜ್ಞಾನ ಭಕ್ತಿ ಹೆಚ್ಚಾಗಲಿ ಅಂತಕೊಂಡು ನಾನು ಕೇಳ್ಕೊಳ್ತೇನೆ. ಯಾಕೆ ಹನುಮಂತನ ಅವತಾರದಲ್ಲಿ ನಾನು ಕೇಳ್ಕೊಂಡಿದ್ದೇನೆ, ಪರಮಾತ್ಮ ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ, ಪ್ರತಿಯೊಂದು ಕ್ಷಣದಲ್ಲಿ ನನ್ನ ಭಕ್ತಿ ನಿನ್ನಲ್ಲಿ ಹೆಚ್ಚಾಗಲಿ ಅಂತ ತಿಳ್ಕೊಂಡಂತೇಳಿ ಹನುಮಂತ ಅವತಾರ ಕೇಳ್ಕೊಂಡು ಪರಮಾತ್ಮ ಹತ್ರ ಭಕ್ತಿ ಕೇಳ್ತೇನೆ, ಜ್ಞಾನ ಕೇಳ್ತೇನೆ, ಪರಮಾತ್ಮ ಪ್ರಸನ್ನನಾಗು ಅಂತ ಕೇಳ್ತೇನೆ. ಅದನ್ನು ಬಿಟ್ಟು ಏನು ಉಳಿದೇನು ಕೇಳೋದಿಲ್ಲ. ನನ್ನ ಪ್ರಾಣ ಬಂದರೂ ಹೋಗಲಿ ಪರವಾಗಿಲ್ಲ, ನಾನು ಭಗವಂತನ ಹತ್ರ ಪ್ರಾಣ ಉಳಿಸೋದು ಕೇಳೋದಿಲ್ಲ. ಯಾಕೆ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ. ನನ್ನ ಪ್ರೇಮ ಹೇಗೆ, ಅದಕ್ಕೆ ಯಾವುದೇ ಉದ್ದೇಶವಿಲ್ಲ, ಯಾವುದೋ ಒಂದು ಫಲ ಇಟ್ಟುಕೊಂಡು ನಾನು ಮಾಡುವ ಪ್ರೀತಿ ಅಲ್ಲ. ನನ್ನ ಪ್ರೀತಿ ನಿರ್ವ್ಯಾಜ ಪ್ರೀತಿ, ನಿರುಪಾಧಿಕ ಪ್ರೀತಿ. ದೇವರು ನನ್ನ ಸ್ವಾಮಿ ಪ್ರೀತಿಸಬೇಕು. ಯಾವುದಕ್ಕೆ ನನಗೆ ಯಾವ ಫಲ ಬೇಕಾಗಿಲ್ಲ. ಆದ್ದರಿಂದಾಗಿ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಕೋಟಿ ಕೋಟಿ ಲಕ್ಷ 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 ಆಮೇಲೆ ಬಂತು, ಕೋಟಿ ಆಮೇಲೆ ಬರ್ತದೆ. ಸಂಕಟ ಬರಲಿ, ನನ್ನ ಪರಮಾತ್ಮನಲ್ಲಿರುವ ನನ್ನ ಪ್ರೀತಿ ಒಂಚೂರು ಕೂಡ ಕಡಿಮೆ ಆಗೋದಿಲ್ಲ. ಆದ್ದರಿಂದಾಗಿ ನಾನು ದ್ರೋಣಾಚಾರ್ಯ ಹತ್ರ ಅಸ್ತ್ರವಿದ್ಯೆಯನ್ನು ಕಲೀಲಿಕ್ಕೆ ಬಯಸಲೂ ಇಲ್ಲ. ಅರ್ಜುನನನ್ನು ಮುಂದೆ ಮಾಡಿದೆ. ಅರ್ಜುನ, ನೀ ಕೈ ಎತ್ತು, ನಿನಗೇನಾದರೂ ಸ್ವಲ್ಪ ಅನುಕೂಲ ಆದರೆ ನನಗೆ ಹೆಲ್ಪ್ ಮಾಡ್ತೇನೆ, ಹೋಗಿ. ನನ್ನ ತಮ್ಮನನ್ನು ಮುಂದೆ ಮಾಡಿದೆ. ಯಾಕೆ ಅವನು ಬೇಕಾಗಿತ್ತು, ಅವನಿಗೆ ಅನೇಕ ದೇವತೆಗಳ ಅನುಗ್ರಹ ಬೇಕಾಗಿತ್ತು. ಹಾಗಾದ್ರೆ ದ್ರೋಣಾಚಾರ್ಯ ಹತ್ರ ಏನು ಕಲಿತೆ ಭೀಮ ಅಂತ ನೀವು ಕೇಳ್ಬೋದು. ಕೇವಲ ಶಸ್ತ್ರವಿದ್ಯೆ. ಗುರುಗಳ ಹತ್ರ ಕಲಿಬೇಕು, ಗುರುಕುಲಕ್ಕೆ ಹೋಗಬೇಕು ಅಂತನ್ನೋದ್ರಿಂದ ಅದನ್ನು ನಾನು ಆರಾಧನೆ ಮಾಡಿದ್ದು ದ್ರೋಣನಲ್ಲಿರುವ ಶ್ರೀಹರಿಯನ್ನೇ ಹೊರತು ದ್ರೋಣರನ್ನಲ್ಲ. ಯಾಕೆಂತಂದರೆ ಭಾಗವತ ಧರ್ಮ, ಪರಮಾತ್ಮನ ಪ್ರೀತ್ಯಾಸ್ಪದವಾದಂಥ ಧರ್ಮದಲ್ಲಿ ಉಳಿದ ದೇವತೆಗಳ ಹತ್ತಿರ ಯಾಚನೆ ಮಾಡೋದು ಇದು ಬರೋದಿಲ್ಲ. ಯಾಕೆಂದರೆ ಪರಮಾತ್ಮ ಏನು ಹೇಳಿದ್ದಾನೆ, ಅನನ್ಯಾಶ್ಚಿಂತಯಂತೋ ಮಾಂ
ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನನ್ನು ಅನನ್ಯ ಅಂದರೆ ನನ್ನ ಬಿಟ್ಟು ಇನ್ನೊಬ್ಬರಿಗೆ ಕೇಳಬೇಡ್ರಿ ಅಂತ ಅರ್ಥ. ನ ಅನ್ಯ, ಇನ್ನೊಬ್ಬರನ್ನು ಕೇಳದೇ ಇರುವ ಪ್ರೀತಿಗೆ ಅನನ್ಯ ಭಕ್ತಿ ಅಂತ ಕರೀತಾರೆ. ಅನನ್ಯ ಭಕ್ತಿಯಲ್ಲಿ ಪರಮಾತ್ಮನ ಹತ್ರವೂ ಕೂಡ ಉಳಿದ ದೇವತರ ಹತ್ರ ಏನೂ ಯಾಚನೆ ಇಲ್ಲೇ ಇಲ್ಲ. ಪರಮಾತ್ಮನಲ್ಲಿಯೂ ಕೂಡ ಜ್ಞಾನಭಕ್ತಿ ಹರೇಸ್ತೃಪ್ತಿಂ, ಜ್ಞಾನಭಕ್ತಿ ಹರೇಸ್ತೃಪ್ತಿಯನ್ನು ಬಿಟ್ಟು ನ ಆಕಾಂಕ್ಷಂ, ನಾನು ಪರಮಾತ್ಮನ ಹತ್ರವೂ ಕೂಡ ಬೇಡಲಿಲ್ಲ. ಇನ್ನಂತೂ ಅಸ್ತ್ರವಿದ್ಯೆ, ಇದು ಕಾಮ್ಯ ಭಕ್ತಿ, ಇದು ಶುದ್ಧ ಭಕ್ತಿ ಅಲ್ಲ. ಆ ದೇವತೆಗಳಿಗೆ ನೀವು ಹೆಲ್ಪ್ ಮಾಡಪ್ಪ, ಈ ದೇವತೆ ಹೆಲ್ಪ್ ಮಾಡ್ರಪ್ಪ ಅಂತ ಕೇಳ್ಕೊಳ್ಬೇಕಾಗ್ತದೆ. ನಾನು ಕೇಳ್ಕೊಳ್ಳಿಲ್ಲ. ಯಾಕೆ? ಶುದ್ಧ ಪ್ರೇಮ ನಂದದು. ಪರಮಾತ್ಮನ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ. ಇದಕ್ಕೆ ಶುದ್ಧ ಭಾಗವತ ಧರ್ಮ ಅಂತ ಕರೀತಾರೆ. ನಾನು ಯಾರನ್ನೂ ಎಂದಿಗೂ ಕೇಳಲಿಲ್ಲ. ಅಷ್ಟೇ ಅಲ್ಲ, ಕಾಮ್ಯ ಫಲವನ್ನು ಕೂಡ ನಾನು ದೇವರ ಹತ್ರ ಕೇಳಲಿಲ್ಲ. ನೀವು ಅನ್ಬೋದು, ಏ ಭೀಮಾ ಸುಳ್ಳೆ ಕೇಳ್ತೀಯೋ, ಭಿಕ್ಷಾ ಬೇಡಿಲ್ಲ ನೀನು ಏಕಚಕ್ರದಲ್ಲಿರುವಾಗ? ನೀವು ಭಿಕ್ಷೆ ಬೇಡಿಕೊಂಡು ನಿಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ರಿ. ಲಕ್ಷಾಗ್ರಹದಿಂದ ಪಾರಾದ ಏಕಚಂಗನಕ್ಕೆ ಹೋಗಿದ್ರಲ್ಲ, ಅಲ್ಲಿ ನೀನು ಮೊದಲೇ ದಿವಸ ನಿಮ್ಮ ಅಮ್ಮನಿಗೆ ಹೇಳಿದೆ, ನಾನು ಭಿಕ್ಷಾಕ್ಕೆ ಹೋಗಂಗಿಲ್ಲ. ಆಯಿತು ಅಂತ ಅಮ್ಮನಿಗೆ ನನ್ನ ಸ್ವಭಾವ ಗೊತ್ತಿತ್ತು. ಅರ್ಜುನ, ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಹೋಗಿ ಭಿಕ್ಷಾ ತೊಗೊಂಡು ಬರಬೇಕು. ಬಂದದ್ರಲ್ಲಿ ಅರ್ಧ ನನಗೋಸ್ಕರ ನಮ್ಮಮ್ಮ ತೆಗೆದಿಡ್ತಿದ್ಲು. ಉಳಿದ ಅರ್ಧದಲ್ಲಿ 4 ಮಂದಿ 5 ಮಂದಿ ನಮ್ಮಮ್ಮನ ಸಹಿತ ಎಲ್ಲ ಊಟ ಮಾಡ್ತಿದ್ರು. ಯಾಕೆ? ಪರಮಾತ್ಮನ ಸಾಕ್ಷಾತ್ ಪ್ರತಿಬಿಂಬ ನಾನು. ಜಗತ್ತನ್ನು ನುಂಗುವವನು ಭಗವಂತ. ನಾನು ಎಷ್ಟು ತಿಂದರೂ ಜೀರ್ಣ ಮಾಡ್ಕೊಳ್ತಕ್ಕಂಥ ವ್ಯಕ್ತಿ. ಪರಮಾತ್ಮನ ಸಾಕ್ಷಾತ್ ಪ್ರತಿಬಿಂಬ ನಾನು. ಆ ಪರಮಾತ್ಮನ ಸ್ವಲ್ಪ ಅವನಕ್ಕಿಂತ ನ್ಯೂನವಾದ ಗುಣ ನನ್ನಲ್ಲಿ ಬರಬೇಕಲ್ಲ, ಅದಕ್ಕೆ ತಿಂತಿದ್ದೇನೆ. ಧರ್ಮರಾಜ, ಅರ್ಜುನ ಮನಸ್ಸು ಬಂದರೂ ಏನು ಹೇಳಕ್ಕೆ ಧೈರ್ಯ ಮಾಡಲಿಲ್ಲ. ಆದರೆ 2 ಹುಡುಗರು ನಕುಲ ಸಹದೇವರು ತಕರಾರು ಮಾಡಿದ್ರು ಅಮ್ಮನ ಹತ್ರ. ಅಮ್ಮ ಇವತ್ತು ಭೀಮನ್ ಕಳಿಸು, ನಾವು ಹೋಗಂಗಿಲ್ಲ, ನಾವು ತರಬೇಕು, ಅವ ತಿನ್ನಬೇಕು. ಯಾರು ಹೇಳ್ಯಾರ ಇದನ್ನು? ನಮ್ಮಮ್ಮ ಹೇಳಿದೆ, ಏ ಭೀಮ ಹೋಗಿ ತೊಗೊಂಬೆ ಹೊತ್ತು. ನಾ ಅದೇ 4 ಮಂದಿ ಮನ್ಯಾಗ ಕೊಡ್ರು, ತರ್ತೀನಿ. ಮತ್ತು ಭಿಕ್ಷಾ ಬೇಡಿಲ್ಲ. ಕುಂಬಾರನ ಹತ್ರ ಹೋದೆ, ಏ ಕುಂಬಾರ ನನಗೊಂದು ದೊಡ್ಡ ಗಡಿಗೆ ಮಾಡಿಕೊಡು. ನಸಿಕ್ನೇ ಹೋಗಿದ್ದೆ. ಯಾರಪ್ಪ ನೀನು, ಹೊರಗಿಂದ ಬಂದಿದ್ದಿ, ದೊಡ್ಡ ಗಡಿ ಮಾಡಲಿಕ್ಕೆ ನಿಮ್ಮ ಹತ್ರ ಎಷ್ಟು ಹಣ ಇದೆ? ಹಣ ಗಿಣಕ್ಕಿಲ್ಲ, ನನಗೆ ಕೊಡು. ಏನು ಪುಕ್ಕಟ್ನ್ಯಾಗ ಮಣ್ಣು ಬರ್ತೇನು? ನಿನಗೆ ಮಣ್ಣು ಬೇಕಲ್ಲ, ಎಷ್ಟು ಬೇಕು? ನಿನಗೆ ಗಡಿಗೆ ಮಾಡಿಕೊಡ್ತೀನಿ, ಅದರ ರೊಕ್ಕ ಸಲುವಾಗಿ ಇನ್ನು ಅದರಷ್ಟು ಇನ್ನೊಂದು ಬೇರೆ ಮಣ್ಣು ಬೇಕು, ನಾನು ಅಷ್ಟು ತಂದು ಹಾಕು ಮಾಡಿಕೊಡ್ತೀನಿ ಅಂತ ಹೇಳಿದೆ. ನಾನು ಹೋಗಿ ನದಿಯೊಳಗೆ ಹೋಗಿ ನದಿ ನೀರನ್ನು ಒತ್ತಿ ತರಿಸಿ ಆ ಮಣ್ಣು ಹೊರಗೆ ತೊಗೊಂಬಂದೆ. ದೊಡ್ಡ ರೌಂಡ್ ಮಾಡಿದೆ, ಅಲ್ಲಿಂದ ಒಗೆದು ಎಸೆದೆ. ಕುಂಬಾರನ ಮನೆ ಮುಂದೆ ಬಿತ್ತು ದೊಡ್ಡ ಮಣ್ಣಿನ ರಾಶಿ. ಮತ್ತೆ ಪುನಃ ಮತ್ತೆ ಎಸೆದೆ, ಇನ್ನೊಂದು ಮಣ್ಣಿನ ರಾಶಿ ಬಿತ್ತು. ಆ ಕುಂಬಾರನ ಮನೆಗಿಂತ ಎತ್ತರ ಮಣ್ಣಿನ ರಾಶಿ. ಇನ್ನೊಂದು ಮಾಡ್ತಿದ್ದೆ, ಕುಂಬಾರ ಹೊಡ್ಕೋತ ಬಂದ, ಮಹಾರಾಯ ಸಾಕಪ್ಪ, ಸಾಕು. ಇನ್ನೊಂದು ಹಾಕಿದ್ರೆ ನನ್ನ ಮನೆಯೊಳಗೆ ಆ ಕೆಸರು ನನ್ನ ಮನೆ ಕೆಳಗೆ ಹೋಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ಗಡಿಗೆ ಮಾಡಿಕೊಟ್ಟೆ. ಗಡಿಗೆ ಮಾಡಿಕೊಟ್ಟು ಕೂಡಲೇ ನಾನು ಎಲ್ಲಿ ಶ್ರೀಮಂತರಿದ್ರಲ್ಲ, ಬ್ರಾಹ್ಮಣರು ಇಲ್ಲದೇ ಇರೋ ಜಾಗ, ವೈಶ್ಯರು, ವ್ಯಾಪಾರಿಗಳು, ಅಲ್ಲಿ ಹೋದೆ. ಆ ಓಣಿಗೆ ಹೋದೆ, ಅಲ್ಲಿ ಆ ಗಡಿಗೆ ಇಟ್ಟೆ.
ಅಂತ ತಿಳ್ಕೊಂಡು ಅಂತೇಳಿ ಶಿವನಾದ ಮಾಡಿದೆ. ಅವುಗಳ ಮನೆಯೆಲ್ಲ ಗಡ 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 ನರಗಲಿಕ್ಕಿತ್ತು. ಭೂಕಂಪ. ನನ್ನ ಶಿವನಾದ ಆಗಿತ್ತು. ಆಗ ಅಲ್ಲಿ ಬಂದೆಲ್ಲ ಓಡಿ ಬಂದರು. ಯಾಕೆ ಹೋದಿರ್ತೀವ? ಕಡೆಗೆ ತೋರಿಸಿದೆ. ಭಿಕ್ಷಾ, ನಾನು ಬ್ರಹ್ಮಚಾರಿ ಇದ್ದೆ, ಭಿಕ್ಷಾ ಬೇಡಲಿಕ್ಕೆ ಬಂದೆ, ಇಟ್ಟು ದೊಡ್ಡ ಮಂಡಿ. ನಾನೇನು ಮಾತಾಡಲಿಲ್ಲ. ಮತ್ತಮ್ಮು ಬ್ಯಾಡ ಮರ ತಂದು ಹಾಕ್ತೀವಿ ಅಂತ ಹೇಳಿ ಅವ್ರು ತಂದು ಹಾಕಿದ್ರು. ಅದನ್ನು ತಂದು ಹೊತ್ತಿಟ್ಟೆ. 10 ದಿವಸ 15 ದಿವಸಕ್ಕಾಗಷ್ಟು ಅನ್ನ ಇತ್ತು. ಧರ್ಮರಾಜ ಅರ್ಜುನ್ ಹೇಳಿದ್ರು, ಮಹಾರಾಯ ಹಿಂಗೆ ಮಾಡಿದೆ ಅಂತ 4 ದಿವಸದಾಗ ನಾವು ಯಾರು ಅಂತ ಗೊತ್ತಾಗ್ತದೆ, ನೀವು ಹೋಗೋದು ಬೇಡ. ನಕುಲ್ ಸಹದೇವ್ರು ಹೋಗೋದು ಪರವಾಗಿಲ್ಲ, ನಾವು ತಂದು ಹಾಕ್ತೀವಪ್ಪ, ಸುಮ್ಮನೆ ಕೊಡು ನೀನು. ನಾನು ಓಂ ಭವತಿ ಭಿಕ್ಷಾಂ ದೇಹಿ ಅಂತ ಬೇಡಲಿಲ್ಲ. ಭಿಕ್ಷಾಂ ಅಟಂಶ್ಚ ಹುಂಕಾರಾತ್ ಕರವದ್ ವೈಶ್ಯತೋ ಗೃಹೀತ್. ಮತ್ತು ಬೇಡ್ದಂಗಲ್ಲ, ಬೇಡಲಿಲ್ಲ. ನಾನು ಹೇಳಿದೆ, ವೈಶ್ಯರಿಗೆ ಬ್ರಾಹ್ಮಣ ಕ್ಷತ್ರಿಯರನ್ನು ಯೋಗಕ್ಷೇಮ ನೋಡ್ಕೊಳ್ಳೋದು ಅವ್ರ ಧರ್ಮ. ಟ್ಯಾಕ್ಸ್ ಅವ್ರ ಕಡೆ ಟ್ಯಾಕ್ಸ್ ವಸೂಲು ಮಾಡದೆ ಹೊರತು ನಾನು ಅವ್ರ ಹತ್ರ ಭಿಕ್ಷೆ ಬೇಡಲಿಲ್ಲ. ನನ್ನ ಧರ್ಮ ನಾನು ಬಿಡೋದಿಲ್ಲ, ನೆನಪಿಟ್ಟು. ನನ್ನ ಜೀವಮಾನದಲ್ಲಿ ನಾನು ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರಿಗೂ ನಮಸ್ಕಾರ ಮಾಡಲಿಲ್ಲ. ಯಾವುದೇ ಸಂದರ್ಭದಲ್ಲಿ ನಮಸ್ಕಾರ ಮಾಡಲಿಲ್ಲ. ದೇವರನ್ನು ಬಿಟ್ಟು ಯಾರನ್ನೂ ಪೂಜಿಸಲಿಲ್ಲ. ಭಗವಂತ ಲೋಕವಿಡಂಬನೆಗೆ ಶಂಕರನ್ನು ಪೂಜಿಸ್ತಾನೆ, ಎಲ್ಲರನ್ನು ಪೂಜಿಸ್ತಾನೆ. ನಾನು ಇಲ್ಲ, ನನಗೆ ಲೋಕವಿಡಂಬನೆ ಬೇಕಾಗಿಲ್ಲ. ನನ್ನ ಜೀವನದ ಸಂದರ್ಭದಲ್ಲಿ ನಾಣ್ಯ ದೇವಾನತಃ, ದೇವರನ್ನು ಬಿಟ್ಟು ಯಾರಿಗೂ ನಾನು ತಲೆಬಾಗಲಿಲ್ಲ. ಪರಮಾತ್ಮನನ್ನು ಮಾತ್ರ ನಾನು ಪೂಜಿಸಿದ್ದೇನೆ. ಶ್ರೀಕೃಷ್ಣ ಹೇಳಿದ ಆಜ್ಞೆಯ ವಿರುದ್ಧ ನಾನು ಎಂದಿಗೂ ಯಾವುದೇ ರೀತಿ ಕೆಲಸ ಮಾಡಲಿಲ್ಲ. ಶ್ರೀಕೃಷ್ಣ ಹೇಳಿದ್ದು ನನಗೆ ಕೊನೆಯ ವಾಕ್ಯ, ವೇದವಾಕ್ಯವೋ ಕೊನೆವಾಕ್ಯನ ಇಟ್ಕೊಳ್ಳಿ. ಅದನ್ನು ನನ್ನ ಜೀವನದಲ್ಲಿ ನಾನು ತಂದ ವ್ಯಕ್ತಿ. ಶ್ರೀಕೃಷ್ಣ ಅರ್ಜುನ್ಗೆ ಉಪದೇಶ ಮಾಡಿದ ಮೇಲೆ ಅರ್ಜುನ್ ತಲೆಯೊಳಗೆ ಕರ್ಮಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ ತಲೆಗೆ ಹೋಯಿತು. ನನಗಿದನ್ನೆಲ್ಲ ನಾನು ಸಾಕ್ಷಾತ್ ಪರಮಾತ್ಮನ ಮುಖದಿಂದ ಶತಕೋಟಿ ರಾಮಾಯಣವನ್ನು ಶ್ರವಣ ಮಾಡಿದ ವ್ಯಕ್ತಿ ನಾನು. ಆದ್ದರಿಂದ ನನಗೆ ಯಾರು ಉಪದೇಶ ಬೇಕಾಗಿರಲಿಲ್ಲ. ಎಂದಿಗೂ ನಾನು ಅಧರ್ಮ ಮಾಡಲಿಲ್ಲ. ಅನುಪಸ್ಕರಿಣೋ ಯುದ್ಧೇ, ಯುದ್ಧದಲ್ಲಿ ಯಾರಾದರೂ ನಿರಾಯುಧರಾದರೆ ನಾನು ದಾರಿ ಕಾಯ್ತಿದ್ದೆ, ಇನ್ನೊಂದು ಆಯುಧ ತೊಗೊಂಬ ಅಂತಕೊಂಡು ಹೇಳಿ ಕಳಿಸ್ತಿದ್ದೆ. ಕೆಲವರು ತಿರುಗಿ ಬರ್ತಿದ್ರು, ಕೆಲವರು ಹೋದವ್ರು ಬರ್ತಿದ್ದೇನೆ. ನಾನು ನಿರಾಯುಧರ ಮೇಲೆ, ಕವಚರಹಿತರಾದವರ ಮೇಲೆ ನಾನು ಎಂದೂ ಯಾವುದೇ ರೀತಿಯಾಗಿರ್ತಕ್ಕಂಥ ಆಕ್ರಮಣ ಮಾಡಲಿಲ್ಲ. ಆನಂತರ ಯುದ್ಧದಲ್ಲಿ ನಾನು ಎಂದಿಗೂ ಪಲಾಯನ ಮಾಡಲಿಲ್ಲ. ಮಹಾಭಾರತ ಯುದ್ಧದಲ್ಲಿ 1-2 ಸಲ ಅರ್ಜುನ ಸೋತಿಂದ ಬಂದದ್ದಿದೆ. ಧರ್ಮರಾಜ, ನಕುಲ ಸಹದೇವರು ಅನೇಕ ಸಲ ಸೋತು ಓಡಿ ಶಿಬಿರಕ್ಕೆ ಓಡಿ ಬಂದಿದ್ದಾರೆ. ಅರ್ಜುನನು ಕೂಡ ಒಂದು ಸಲ ಅಣ್ಣನ ಭೇಟಿ ಆಗಬೇಕು ಅಂತ ಯುದ್ಧ ಬಿಟ್ಟು ಶಿಬಿರಕ್ಕೆ ಹೋಗಿದ್ದ. ಆದರೆ ನಾನು ಹೋಗಲಿಲ್ಲ. ನನಗೆ ಹೇಳ್ದ, ಅಣ್ಣ ಯಾಕೋ ಧರ್ಮರಾಜ ಕಾಣಿಸ್ತಿಲ್ಲ, ನೋಡ್ಬಾ ಹೋಗು ಅಂತ. ನಾ ಹೋಗೋದಿಲ್ಲ ಅಂತ ಹೇಳಿದೆ ಅವನಿಗೆ. ನನಗೆ ಯಾರು ದಾಕ್ಷಿಣ್ಯ, ನನಗೆ ಯಾಕೆ ಬಿಡೆ. ಯುದ್ಧಕ್ಕೆ ಬಂದ ಮೇಲೆ ಸಾಯಂಕಾಲದ ಯುದ್ಧ ಮುಗಿಯುವವರೆಗೂ ವಾಪಸ್ ಶಿಬಿರಕ್ಕೆ ಹೋಗುವಂತಿಲ್ಲ. ನಾನು ಹೋಗಲಿಲ್ಲ.
ನಾನು ಮೋಸವೂ ಮಾಡಲಿಲ್ಲ. ಅರ್ಜುನ ದೇವರ ಅಜ್ಞಾನದಿಂದ ಮಾಡ್ಯಾನ ಸರಿ, ದೇವ್ರು ನನಗೂ ಅಜ್ಞಾನ ಮಾಡ್ಲಿಕ್ಕೆ ಬರೋದು, ಅಂತಹ ಅಜ್ಞಾನ ಮಾಡಿಲ್ಲ. ಅವನು ಶಿಖಂಡಿಯನ್ನು ಎದುರು ನಿಂತ್ಕೊಂಡು ಭೀಷ್ಮನ ಮೇಲೆ ಪ್ರಯೋಗ ಮಾಡಿದ. ಇನ್ನು ದ್ರೋಣಾಚಾರ್ಯರು ಅಶ್ವತ್ಥಾಮನ್ನು ಹೋದರೆ ಅಂತೇಳಿ ಕೃಷ್ಣನಿಗೆ ಹೇಳ್ದ, ಭೀಮ ಆ ಅಶ್ವತ್ಥಾಮ ಆನೆಯನ್ನು ಕೊಂದ್ಬಿಡು ಅಂತಕೊಂಡು ಹೇಳ್ದ. ಹೋದೆ, ಒಂದು ಏಟಿಗೆ ಖಲಾಸ್, ಅಶ್ವತ್ಥಾಮ ಆನೆ ಸತ್ತು. ನಾನು ಹೇಳಿದೆ ಅಶ್ವತ್ಥಾಮ ಹತಃ ಅಂತ ತಿಳ್ಕೊಂಡು ಅಂತೇಳಿ. ನನ್ನ ಮಾತಿನ ಮೇಲೆ ದ್ರೋಣಾಚಾರ್ಯ ವಿಶ್ವಾಸ ಇರಲಿಲ್ಲ. ನಮ್ಮ ಅಣ್ಣಕ್ಕೆ ಕೇಳಿದ್ರು, ನಮ್ಮ ಅಣ್ಣ ಅಶ್ವತ್ಥಾಮ ಹತಃ. ಆಗ ದ್ರೋಣಾಚಾರ್ಯ ಕೇಳಿದ್ರು, ನರೋವ ಕುಂಜರೋವ, ಮನುಷ್ಯ ಅಶ್ವತ್ಥಾಮನೋ ಅಥವಾ ಪ್ರಾಣಿ ಅಶ್ವತ್ಥಾಮನೋ ಅಂತ ತಗೊಂಡು, ಆನೆ ಅಂತ ಅವ್ರಿಗೂ ಗೊತ್ತಿತ್ತು, ಆನೆ ಅಶ್ವತ್ಥಾಮ ಅಂತ ಆನೆ ಅದಂತ. ನಮ್ಮ ಅಣ್ಣ ಧರ್ಮಭೀರು, ಕೃಷ್ಣನ ಆಜ್ಞೆಯನ್ನು ಮೀರಿದ ಮಹಾರಾಯ. ನರೋವ ಅಂತ ಕುಂಜರೋವ ಅಂತಂದ್ರೆ ಸಾವಕಾಶವಾಗಿ ಕುಂಜರಹ ಅಂತ ಹೇಳ್ದ. ಅಷ್ಟೊತ್ತಿಗೆ ನಾನು ಸಿಂಹನಾದ ಮಾಡಿದೆ. ಆ ದ್ರೋಣಾಚಾರ್ಯಗೆ ಬರೀ ರಹ ಕೇಳಿಸ್ತು, ಕುಂಜ ಕೇಳಿಸ್ಲಿಲ್ಲ. ಅಶ್ವತ್ಥಾಮಾಚಾರ್ಯ ಹೋದ್ರು ಅಂತ ತಗೊಂಡು ಶಸ್ತ್ರ ಬಿಟ್ಟರು. ನಾ ಹೇಳಕ್ಕೆ ಹೋಗಿಲ್ಲ ಅವ್ರಿಗೆ. ಅಲ್ಲಿಯೂ ನಾನು ಅಧರ್ಮ ಮಾಡಿಲ್ಲ, ಮೋಸದ ಯುದ್ಧ ಮಾಡಿಲ್ಲ. ನನ್ನ ಯುದ್ಧ ಯಾವಾಗಲೂ ಡೈರೆಕ್ಟ್. ನನ್ನ ಬೆನ್ನು ತೋರಿಸಿ ಓಡಿ ಬಂದಿಲ್ಲ. ಉಳಿದವರೆಲ್ಲ ಅಂಜೋಡಿ ಹೋಗಿದ್ದಾರೆ. ನನ್ನ ವಿಷ್ಣು ಭಕ್ತಿ, ವೀರ ವಿಷ್ಣು ಭಕ್ತಿ ಎಷ್ಟು ಗೊತ್ತೇ ನಿಮಗೆ? ನನ್ನ ಎದುರಿಗೆ ವಿಷ್ಣು ದ್ವೇಷಿಗಳು ಬಿದ್ದು ನೀರು ಅಂತ ಸಾಯ್ತಿದ್ರು, ನಾವು ಒಂದು ಹನಿ ನೀರು ಹಾಕಂಗಿಲ್ಲ. ವಿಷ್ಣು ದ್ವೇಷಗಳಿಗೆ ಕರುಣೆ ತೋರಿಸಬಾರ್ದು ಅಂತ ಶಾಸ್ತ್ರದ ನಿಯಮ ಇದೆ. ನಾ ಯಾಕೆ ತೋರಿಸ್ಲಿ? ಯುದ್ಧ ಎಲ್ಲ ಮುಗಿದ ಮೇಲೆ ದುರ್ಯೋಧನಾದಿಗಳಿಗೋಸ್ಕರ ಶ್ರಾದ್ದ ಮಾಡಿ ದಾನ ಧರ್ಮ ಮಾಡಬೇಕು ಅಂತೇಳಿ ಹಣ ಬೇಕು ಅಂತೇಳಿ ಧೃತರಾಷ್ಟ್ರ ಹೇಳ ಕಳಿಸಿದ. ಹೋಮ್ ಮಿನಿಸ್ಟ್ರಿ ಮತ್ತು ಫೈನಾನ್ಸ್ ಮಿನಿಸ್ಟ್ರಿ ನನ್ನ ಮತ್ತು ದ್ರೌಪದಿ ಕೈಯಲ್ಲಿತ್ತು. ನಾನು ಹೇಳ ಕಳಿಸಿದೆ, ದುಷ್ಟ ಶತ್ರುಗಳಾದ ವಿಷ್ಣು ದ್ವೇಷಿಗಳಾದ ಕೌರವರ ಶ್ರಾದ್ದಕ್ಕೆ ರಾಜಕೋಶದಿಂದ ಒಂದು ಪೈಸಾನೂ ಕೊಡೋದಿಲ್ಲ. ಬಂಗಾರದ ನಾಣ್ಯ ಉಳಿದ ಒಂದು ತಾಮ್ರದ ನಾಣ್ಯನೂ ಕೊಡೋಂಗಿಲ್ಲ. ನಮ್ಮ ಉಳಿದ ಅಣ್ಣ ತಮ್ಮಂದರು ಏನೋ ಪಾಪ ಮುದುಕು ಬೀಳಕ್ಕಿದೆ, ನೀವು ನಿಮ್ಮ ಪರ್ಸ್ನಲ್ ಅಕೌಂಟಿಂದ ಕೊಡ್ರಿ, ನಾನು ರಾಜಕೋಶದಿಂದ ಕೊಡೋದಿಲ್ಲ. ನನ್ನ ಪರ್ಸ್ನಲ್ ಅಕೌಂಟಿಂದ ನಾನು ಕೊಡೋದಿಲ್ಲ. ನನ್ನ ಸ್ವಂತ ಹಣವನ್ನು ನಾನು ಕೊಡಲಿಲ್ಲ, ರಾಜಕೋಶದಿಂದ ಒಂದು ಪೈಸೆ ನಾನು ಕೊಡಲಿಲ್ಲ. ಆದ್ದರಿಂದಾಗಿ ಯಾಕೆಂತಂದರೆ ವಿಷ್ಣು ಭಕ್ತರು, ವಿಷ್ಣು ದ್ವೇಷಿಗಳು, ದೇಶದ್ರೋಹಿಗಳು, ಇವರಿಗೆ ನಾನು ಸಹಾಯ ಮಾಡೋದಿಲ್ಲ ಅಂತಿಕೊಂಡಂತ ಅನ್ನೋದನ್ನು ನನಗೆ ಮುಖ್ಯವಾಗಿರ್ತಕ್ಕಂಥ ಕ್ರಮ. ಆದ್ದರಿಂದಾಗಿ ವಿಷ್ಣು ದ್ವೇಷಿಗಳಿಗೆ ನಾನು ಎಂದಿಗೂ ಸಹಾಯ ಮಾಡಲಿಲ್ಲ. ಸಖ್ಯಂ ನಾ ವೈಷ್ಣವಶ್ಚಕ್ರೆ, ನಾನು ವಿಷ್ಣುವಿನ ಬಿಟ್ಟು ಅವೈಷ್ಣವರ ಜೊತೆಗೆ ಎಂದಿಗೂ ಫ್ರೆಂಡ್ಶಿಪ್ ಮಾಡಲಿಲ್ಲ. ಯಾವ ವೈಷ್ಣವರ ದ್ವೇಷವನ್ನು ಮಾಡಲಿಲ್ಲ. ಎಲ್ಲ ವೈಷ್ಣವರ ಜೊತೆ ಮೇಲೆ ಪ್ರೀತಿ ಮಾಡ್ತಾಯಿದ್ದೆ. ವಿಷ್ಣು ಭಕ್ತರು ನನಗೆ ಪ್ರೀತ್ಯಾಸ್ಪದರು. ನನ್ನದೊಂದು ಪ್ರತಿಜ್ಞೆ ಇತ್ತು, ಅದನ್ನು ಜೀವಮಾನದವರೆಗೂ ನಾನು ನಡೆಸಿದ್ದೇನೆ. ಯಾವ ಪ್ರತಿಜ್ಞೆ? ನನ್ನ ಎದುರಿಗಾಗಲಿ, ನನ್ನ ಪರೋಕ್ಷದಲ್ಲಾಗ ಅಪರೋಕ್ಷದಾಗ, ನನಗೆ ಗೊತ್ತಿಲ್ಲದೆ ನನ್ನ ಹಿಂದೆ ಆಗಲಿ ಯಾರಾದರೂ ವಿಷ್ಣು ದ್ವೇಷ ಮಾಡಿದರೆ ಅವ್ರ ನಾಲ್ಗೆ ಸೀಳ್ತೇನೆ ಅಂತೇಳಿ ನಾನು ಸೀಳಿದ್ದೆ. ನಾನು ಪ್ರತ್ಯಕ್ಷ ಅಪ್ರತ್ಯಕ್ಷದಲ್ಲಿ ವಿಷ್ಣು ದ್ವೇಷ ಮಾಡಿದವ್ರ ನಾಲ್ಗೆಯನ್ನು ನಾನು ಸೀಳಿದ್ದೇನೆ. ಇವರೆಲ್ಲ ವಿಷ್ಣು ದ್ವೇಷ ಮಾಡಿದವರಲ್ಲ. ದುಶ್ಯಾಸನ, ದುರ್ಯೋಧನ ಎಲ್ಲರನ್ನು ಸೀಳಿದವನು ನಾನೇ. ಆದ್ದರಿಂದಾಗಿ
ಪರಮಾತ್ಮನ ದ್ವೇಷ ಮಾಡ್ತಕ್ಕಂಥವ್ರಿಗೆ ನಾನು ಎಂದೂ ಕ್ಷಮೆ ಮಾಡಲಿಲ್ಲ. ಹರೇರ್ನಿಂದ ಕೃತೋ ಜಿಹ್ವಾಂ ಚಿನತ್ತಿ ಚ, ಅವ್ರ ನಾಲ್ಗೆ ಕಿತ್ತು ಹಾಕ್ತಿದ್ದೆ ನಾನು. ಯಾರು ವಿಷ್ಣುವಿನಿಂದ ಮಾಡ್ತಿದ್ರು ಅವರಿಗೆ. ನಿಮ್ಮಾಗ ನಿಮ್ಮ ದೇಶದೊಳಗೆ ಸೆಕ್ಯುಲರಿಸಮ್ ಅನ್ಕೋತ ಕೊಡ್ರಿ. ಅದು ಇದು ಭೀಮನ ಮತ ಅಲ್ಲ. ನೀವು ನನ್ನ ಮತದಲ್ಲಿ ಪ್ರಕಾರ ನೀವಿಲ್ಲ. ನೀವೆಲ್ಲ ಯಾವುದೋ ಯಾರು ಹೇಳ್ಯಾರ ತಿಳ್ಕೊಂಡು ಅಂತ ಹೇಳಿ ಈಶ್ವರ ಅಲ್ಲ ತೇರೆ ನಾ ಹೇಳೋಕ್ಕೆ ಎಂದಿಗೂ ಅನ್ನೋದಿಲ್ಲ. ಅಂದವ್ರು ನಾಲ್ಗೆ ಸೀಳ್ತೀನಿ ನಾನು. ಪರಮಾತ್ಮ ಪರಮಾತ್ಮನೇ. ಅಷ್ಟೇ ಅಲ್ಲ, ಯಾರು ಭಗವಂತನ ವಿರುದ್ಧ ಕೆಲಸ ಮಾಡ್ತಿದ್ದವ್ರನ್ನು ನಾನು ಕೊಂದು ಹಾಕ್ತಿದ್ದೆ. ಕರ್ಣನ್ನು ಕೊಂದು ಹಾಕೋಬೇಕೇ ನಾನು. ಆದರೆ ನನ್ನ ತಮ್ಮ ಪ್ರತಿಜ್ಞೆ ಮಾಡಿದ್ದಂತ ನಾನು ಬಿಟ್ಟೆ ಅಷ್ಟೇ. ಅವನಿಗೆ ಪ್ರತೀಪಕಾರಿಣೋ ಹಂತಿ. ಭಗವಂತನ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ ನಾನು ಎಂದಿಗೂ ಸಂಶಯ ಪಡಲಿಲ್ಲ. ಅದಕ್ಕೋಸ್ಕರವೇ ನನ್ನ ಮೇಲೆ ವಿಶ್ವಾಸ ಇತ್ತು, ವಿಷ್ಣು ದ್ವೇಷಗಳನ್ನು ಕೊಲ್ತಾರೆ ಅಂತ ತಿಳ್ಕೊಂಡು ಅಂತೇಳಿ. ಅದಕ್ಕೆ ದ್ರೌಪದಿ ಏನು ಪ್ರತಿಜ್ಞೆ ಮಾಡಿದ್ಲು? ವಸ್ತ್ರಾಹರಣದ ಸಂದರ್ಭದಲ್ಲಿ ದುರ್ಯೋಧನ ದುಶ್ಯಾಸನನ್ನು ಭೀಮ ಕೊಲ್ತಾನೆ. ಅಷ್ಟು ನನಗೆ ನನ್ನ ವಿಶ್ವಾಸ, ಇವರು ವಿಷ್ಣು ದ್ವೇಷಗಳು, ಇವರನ್ನು ನನ್ನ ಗಂಡ ಕೊಂದೇ ಕೊಳ್ತಾನೆ ಅಂತ ತಿಳ್ಕೊಂಡು ಅಂತೇಳಿ. ಧರ್ಮರಾಜನಿಗೆ, ನಮ್ಮ ಅಣ್ಣನಿಗೆ ಧರ್ಮದ ಮೇಲೆ ಸಂಶಯ. ದ್ಯೂತ ಕರೆದಾಕ್ಷಣಕ್ಕೆ ನಾನು ಪ್ರತಿಜ್ಞೆ ಮಾಡೀನಿ. ಧರ್ಮದ ವಿರುದ್ಧ ಪ್ರತಿಜ್ಞೆ ಅನಿಸೋದಿಲ್ಲ. ನಮ್ಮಣ್ಣ ಧರ್ಮದ ವಿರುದ್ಧ ಪ್ರತಿಜ್ಞೆ ಮಾಡಿ ದ್ಯೂತ ಆಡ್ಲಿಕ್ಕೆ ಹೋದ. ಇನ್ನು ಅರ್ಜುನ ಧರ್ಮ ಯುದ್ಧವನ್ನು ನಾನು ಯುದ್ಧ ಮಾಡೋಂಗಿಲ್ಲ, ನಾನು ಯುದ್ಧ ಬಿಟ್ಟು ಹೋಗ್ತೀನಿ, ಸನ್ಯಾಸ ತಗೋತೀನಿ ಅಂತಕೊಂಡು ನಾಟಕ ಮಾಡಿದ್ನಲ್ಲ ಯುದ್ಧದ ಪೂರ್ವದಲ್ಲಿ. ನಾನು ಮಾಡಲಿಲ್ಲ, ನಾನು ಮಾಡಿದೇನೇನಾದರೂ ಇಲ್ಲ. ನಾನು ಇಂಥ ಕೆಲಸ ಮಾಡೋದಿಲ್ಲ. ಹೋಗ್ಲಪ್ಪ, ಪ್ರಾಣ ಸಂಕಟ ಬಂದಾಗ ಧರ್ಮ ಬಿಡದೇ ಇರತಕ್ಕಂಥ ಪ್ರಸಂಗವೇನು ನಿನ್ನ ಜೀವನದಲ್ಲಿ ಭೀಮ ಅಂತ ನೀವು ನನ್ನನ್ನು ಕೇಳಬಹುದು. ಯಾಕೆ ಮೂರು ಸಂದರ್ಭಗಳು ನನ್ನ ಜೀವನದಲ್ಲಿ ಬಂದು. ಮೊದಲನೇದ್ದು, ಅವತ್ತು ಬ್ರಾಹ್ಮಣನ ಯಜ್ಞದ ಪಾತ್ರೆಯನ್ನು ತೆಗೆದುಕೊಂಡು ಹೋದ ಜಿಂಕೆಯನ್ನು ಹುಡುಕುತ್ತಾ ಹೋದಾಗ ಬಾಯಾರಿಸಿ ನಾವು ಒಂದು ಮರದ ಕೆಳಗೆ ಕೂತ್ಕೊಂಡಾಗ ನೀರು ತರಲಿಕ್ಕೆ ಹೋದ ಸಹದೇವ, ನಕುಲ, ಅರ್ಜುನ ತಿರುಗಿ ಬರದೇ ಇದ್ದಾಗ ನಾನು ಹೋದೆ. ಆ ಸರೋವರದಲ್ಲಿರ್ತಕ್ಕಂಥ ಒಬ್ಬ ಯಕ್ಷ ನನಗೆ ಹೇಳ್ದ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನೀರು ಕುಡಿಲಿಕ್ಕೆ ಅಧಿಕಾರ, ಇಲ್ಲದೇ ಇದ್ದೇನೆ 3 ಜನ ತಮ್ಮಂದ್ರೆ ಬಿದ್ದರಂತೆ ನೀನು ಬೀಳ್ತೀನಿ ಅಂತ ತಿಳ್ಕೊಂಡಂತೆ. ನಾಳೆ ಬಿದ್ದರೂ ಅಡ್ಡಿ ಇಲ್ಲ, ಪ್ರಶ್ನೆಗೆ ಉತ್ತರ ಕೊಡೋಂಗಿಲ್ಲ. ಜನರು ಕೇಳುವ ಪ್ರಶ್ನೆಗೆ ಉತ್ತರ ಕೊಟ್ಟು ಉಪಜೀವನ ಮಾಡುವುದು ಇದು ಕ್ಷತ್ರಿಯ ಧರ್ಮ ಅಲ್ಲ. ಅದಕ್ಕೋಸ್ಕರ ನಾನು ನೀವು ಪ್ರಶ್ನೆ ಉತ್ತರ ಕೊಡೋ ಸಲುವಾಗಿ ಬ್ರಾಹ್ಮಣ ಮುಂದಿನ ಜನ್ಮದಾಗ ಹುಟ್ಟಿದೆ, ಮಧ್ವಾಚಾರ್ಯ ಹುಟ್ಟಿದ್ದೆ ನಿಮಗೆಲ್ಲ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ. ಆದರೆ ಭೀಮ ಇದ್ದಾಗ ನಾನು ಯಾರ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಹೋಗಿ ಖಂಡಿತ ಅಲ್ಲೇ ಖಂಡ ಮುಗೀತು. ಅವ್ರಿಗೆ ಕ್ಷಮೆ ಇಲ್ಲ. ನಮ್ಮ ಕಾಲದೊಳಗೆ ಮಹಾಶೈವ, ಅತಿ ದೊಡ್ಡ ಶಿವಭಕ್ತ ಜರಾಸಂಧ ಮುಂಜಾನೆ ಎದ್ದು ಮುಖ ತೊಳ್ಕೊತಿದ್ದಿಲ್ಲ, ಕಾಲು ತೊಳ್ಕೊತಿದ್ದಿಲ್ಲ, ಹಲ್ಲು ತಿಕ್ಕೋತಿದ್ದಿಲ್ಲ. ಯಾಕೆ? ಅವನಿಗೆ ಯಾರೋ ಹೇಳಿದರು, ನೋಡಪ್ಪ, ಪ್ರಾತಃ ಕಾಲದಲ್ಲಿ ಎಲ್ಲ ನೀರು ಗಂಗಾ ಸಮ ಅಂತಕೊಂಡು ಹೇಳಿ. ಅದಕ್ಕೋಸ್ಕರ ಮುಂಜಾನೆ ಯಾವ ನೀರು ಮುಟ್ತಿದ್ದಿಲ್ಲ. ಯಾಕಂದರೆ ವಿಷ್ಣು ಪಾದೋದಕ, ಅಷ್ಟು ವಿಷ್ಣು ದ್ವೇಷವ.
ಒಂದು ಸರ್ತಿಗೆ ನನ್ನ ಜೊತೆ ಯುದ್ಧಕ್ಕೆ ಬಂದ, ದ್ವಂದ್ವ ಯುದ್ಧಕ್ಕೆ. ಇನ್ನೊಂದು ಕೊಲ್ಲು ಸಂದರ್ಭ ಬಂದಿರಲಿಲ್ಲ. ನಾನು ಎತ್ತಿ ಅವನಿಗೆ ಎಸದರ ಹೋಗಿ ಗಂಗಾ ನದಿಯೊಳಗೆ ಬಿದ್ದ. ವಿಷ್ಣು ಪಾದ ಅಂತ ತಿಳ್ಕೊಂಡು ಅಂತೇಳಿ ನೀರು ಮುಟ್ಟಂಗಿಲ್ಲಲ್ಲ, ನೀನು ಗಂಗಾದೊಳಗೆ ಬೀಳಿಸ್ತೀನಿ ನೋಡು ಅಂತ ತಿಳ್ಕೊಂಡು ಅಂತೇಳಿ ಅವನನ್ನು ಗಂಗಾದೊಳಗೆ ಬೀಳಿಸಿದ್ದೆ. ಪಾಪ ಮ್ಯಾಲೆ ಬರ್ಲಿಕ್ಕೆ ಭಾಳ ತಿಳಿತು. ಹಿಂದಾಡಿ ಅಯ್ಯೋ ಗಂಗಾ ನೀರು ವಿಷ್ಣುಪಾದ ಅಂತಿಕೊಂಡು ಅಂಥೇಳಿ ಆ ರೀತಿಯಾಗಿ ಪಶ್ಚಾತ್ತಾಪಟ್ಟು ಹೋಗಲ್ಲ. ನಾನು ಅವತ್ತು ಯಕ್ಷನಿಗೆ ಉತ್ತರ ಕೊಡಲಿಲ್ಲ. ಮುಂದೆ ಧರ್ಮರಾಜನಿಗೆ ಕೀರ್ತಿ ಸಿಗಲಿ ಅಂತೇಳಿ ಅದನ್ನೆಲ್ಲ ನಾಟಕ ಯಮಧರ್ಮರಾಜನದು. ಧರ್ಮರಾಜ ಉತ್ತರ ಕೊಟ್ಟು ಎಲ್ಲ ತಮ್ಮಂದನ್ನು ಬಿಡಿಸಿದ ಅಂತ ತಿಳ್ಕೊಂಡು ಅಂತೇಳಿ ಅವನು ಕೀರ್ತಿ ಕೊಡೋ ಸಲುವಾಗಿ ನಾನು ಮೂರ್ಛಿತರಂತೆ ಅಲ್ಲೇ ಮಲ್ಕೊಂಡಿದ್ದೆ. ನನಗೇನು ಮೂರ್ಛೆ ಬಂದಿರಲಿಲ್ಲ. ಇನ್ನೊಂದು ಎರಡನೇ ಸಂದರ್ಭ, ಪ್ರಾಣ ಹೋಗುವ ಸಂದರ್ಭ. ನನ್ನನ್ನು ಒಂದು ಅಜಗರ ಹಾವು ಸುತ್ತಕೊಂಡು ಬಿಡ್ತು. ಅದು ಯಾರು? ನಮ್ಮ ಚಂದ್ರವಂಶದಲ್ಲೇ ಪೂರ್ವನಾಗಿರ್ತಕ್ಕಂಥ ವ್ಯಕ್ತಿ. ಅವ ಬಂದಿದ್ದಲ್ಲಿ ನಿಮ್ಮ ಕತೆ ಗೊತ್ತದಲ್ಲ, ನಹುಷ. ಆ ನಹುಷ ಇಂದ್ರ ವೃತ್ರಾಸುರನನ್ನು ಸಂಹಾರ ಮಾಡದ ಅಂತ ಹೇಳಿ ಕಮಲದ ದೇಟ್ನೊಳಗೆ ಕೂತ್ಕೊಂಡು ನರಸಿಂಹಮಂತ್ರ ಜಪ ಮಾಡ್ತಾಯಿದ್ದ. ಆವಾಗ ಇಂದ್ರನ ಜಾಗ ಖಾಲಿ ಆಯಿತು. ದಿನಾಲು ಸಾವಿರಾರು ಪ್ರಕರಣಗಳು. ನಾನು ನಹುಷ 100 ಯಜ್ಞ ಮಾಡಿದ್ದ, ಅಶ್ವಮೇಧ ಯಜ್ಞ ಮಾಡಿದ್ದ. ಸೊ ನೆಕ್ಸ್ಟ್ 100 ಅವನದಿತ್ತು. ಅದಕ್ಕೆ ಬ್ರಹ್ಮದೇವರು ಆ ಇಂದ್ರ ಬರೋ ತನಕ ನೀವು ಟೆಂಪ್ರರಿ ಕೊಡಪ್ಪ ಅಂತಕೊಂಡು ಕೂಡಿಸಿದ. ಆ ಮೂರ್ಖ ಅಧಿಕಾರ ಎಷ್ಟು ಅಷ್ಟೇ ಬಿಟ್ಟು ಅದು ಬಿಟ್ಟು ನನಗೆ ಶಚಿದೇವಿ ನನ್ನ ಹೆಂಡತಿ ಆಗಬೇಕಂತ ಬಯಸಿದ. ಋಷಿಗಳ ಶಾಪದಿಂದ ಅಜಗರಹವಾಗಿ ಬಿದ್ದ. ನಿನ್ನ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರ? ಆ ಉತ್ತರ ಅವರನ್ನು ನೀನು ಬಿಡು, ಉಳಿದವರನ್ನು ಸುತ್ತ ಹಾಕಿ ತಿಂದ್ಬಿಡು ಅಂತ ಅಂತ ಹೇಳಿದೆ. ನಾನು ವನವಾಸ ಸಂದರ್ಭದಲ್ಲಿ ಏನೋ ಕಾರ್ಯದಲ್ಲಿ ಬಂದು ಹೋಗುವಾಗ, ಬಹುಶಃ ಸೌಗಂಧಿಕಾಪಟ್ಟಕ್ಕೆ ಹೋಗುವಾಗ ನನ್ನ ಸುತ್ಕೊಂಡು ಬಿಟ್ಟ. ನನಗೆ ಹೇಳ್ದ, ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಎಲ್ಲರೂ ಸಾಯ್ತೀನಿ ನೋಡು, ನಾವು ಉತ್ತರ ಕೊಡಂಗಿಲ್ಲ ಅಂತ. ನಾನು ಜೋರಾಗಿ ಸುತ್ತಿದಷ್ಟು ಅವನ ಶಕ್ತಿ ಕಡಿಮೆ ಆಯಿತು ಹೊರತು ನನ್ನೇನು ಕಡಿಮೆ ಆಗಲಿಲ್ಲ. ಆಗ ನಾನು ಹುಡ್ಕೋದು ಬಂದು ಧರ್ಮರಾಜ ಅವನ ಪ್ರಶ್ನೆಗೆ ಉತ್ತರ ಕೊಟ್ಟ, ಬಿಡಿಸಿದ. ನಾ ಹೇಳಿದೆ, ಪ್ರಾಣ ಹೋದರೂ ನನ್ನ ಧರ್ಮ ವಿದ್ಯಾ ಉಪಜೀವನ ಮಾಡೋದಿಲ್ಲ. ವಿದ್ಯೆಯಿಂದ ಉಪಜೀವನ ಮಾಡೋದು ಬ್ರಾಹ್ಮಣರಿಗೆ, ಬ್ರಾಹ್ಮಣ ಧರ್ಮ. ಈಗ ನಾನು ಕ್ಷತ್ರಿಯ ಧರ್ಮ ನಾನು ಬಿಡೋದಿಲ್ಲ ಅಂತೇಳಿ ಆಗಲೂ ತೋರಿಸ್ಕೊಟ್ಟೆ. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಪ್ರಾಣ ಹೋಗುವ ಪ್ರಸಂಗ ಬಂದರೂ ಕೂಡ ಧರ್ಮ ಬಿಡದೇ ಇರುವಿಕೆ. ಧರ್ಮ ಬಿಡೋದು ಅಂದರೆ ವಿಷ್ಣು ದ್ವೇಷ ಮಾಡಿದಂತೆ, ಪರಮಾತ್ಮನ ಮೇಲಿನ ಪ್ರೀತಿಯನ್ನು ಬಿಟ್ಟಂತೆ. ಅಧರ್ಮ ಇದು ಭಗವಂತನ ಪ್ರೀತಿಯ ವಿರುದ್ಧ ಕ್ರಿಯೆಗಳು. ಆದ್ದರಿಂದ ನಾನು ಆಗಲೂ ಉತ್ತರ ಕೊಡಲಿಲ್ಲ. 3ನೇ ಸರ್ತಿ ಇದೊಂದು ದೊಡ್ಡ ಪರೀಕ್ಷೆ. ದ್ರೋಣಾಚಾರ್ಯರನ್ನು ದುಷ್ಟದ್ಯುಮ್ನ ಸಂಹಾರ ಮಾಡಿದ ನಂತರ ಅಶ್ವತ್ಥಾಮಾಚಾರ್ಯರು ನಾರಾಯಣಾಸ್ತ್ರವನ್ನು ಬಿಟ್ಟರು ನಮ್ಮ ಸೈನ್ಯದ ಮೇಲೆ. ಅದಕ್ಕೆ ಪ್ರತಿ ಅಸ್ತ್ರ ಇಲ್ಲ. ಅದರ ಸಲುವಾಗಿ ಕೃಷ್ಣ ಹೇಳ್ದ, ಇದು ನನ್ನ ಅಸ್ತ್ರ, ಯಾರು ನಮಸ್ಕಾರ ಮಾಡ್ತಾರೆ ಇವರಿಗೆ ಈ ಅಸ್ತ್ರ ಏನು ಮಾಡೋಂಗಿಲ್ಲ. ಎಲ್ಲರೂ ನಮಸ್ಕಾರ ಮಾಡಿದರು, ನಾ ಮಾಡಲಿಲ್ಲ. ಯಾಕಪ್ಪ, ನಾರಾಯಣ ಬಗ್ಗಿನ ಪ್ರೀತಿ ಅದ, ಆದರೆ ಪ್ರಾಣ ಸಲುವಾಗಿ ನಾರಾಯಣಗೂ ನಾನು ಕೇಳೋಂಗಿಲ್ಲ. ಆ ಅಸ್ತ್ರ ಬಂದು ನನ್ನ ಸುತ್ತಲೂ ಬೆಂಕಿ ಗರ 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 ತಿರುಗಲಿಕತ್ತು. ಕೃಷ್ಣ ಹೇಳ್ದ,
ಭೀಮ ತಲೆಬಾಗಿಸು. ಕೃಷ್ಣ ಪ್ರಾಣ ಸಲುವಾಗಿ ನಾನು ತಲೆಬಾಗಂಗಿಲ್ಲ, ಸಕಾಮ ಭಕ್ತಿ ನನಗೆ ಬೇಕಾಗಿಲ್ಲ. ಕೃಷ್ಣ ಬಂದು ನನ್ನ ಬಗ್ಗಿಸದ, ಅದು ಅಸ್ತ್ರ ಕೃಷ್ಣನಲ್ಲಿ ಆಸೆ ಆಯಿತು, ಅದು ನಾನು ಬಾಗಲಿಲ್ಲ. ಅಂತರಾಯ ಸಹಸ್ರೇಣಾಪಿ, ಸಾವಿರ ವಿಘ್ನ ಬಂದರೂ, ಪ್ರಾಣ ಹೋಗುವ ಪ್ರಸಂಗ ಬಂದರೂ ಪರಮಾತ್ಮನ ಮೇಲಿನ ಪ್ರೀತಿ ಅಂದರು ಹೇಳಿದ ಧರ್ಮಾಚರಣೆ ನಾನು ಬಿಡೋದಿಲ್ಲ, ಬಿಡಲಿಲ್ಲ. ಆದ್ದರಿಂದಾಗಿ ನಾನು ಯಕ್ಷನಿಗೂ ಉತ್ತರ ಕೊಡಲಿಲ್ಲ, ನಹುಷನಿಗೂ ಉತ್ತರ ಕೊಡಲಿಲ್ಲ. ಆ ನಂತರ ನಾನು ವೈಷ್ಣವಾಸ್ತ್ರಕ್ಕೂ ಕೂಡ ನಮಸ್ಕಾರ ಮಾಡಲಿಲ್ಲ. ಅಲ್ಲ, ಮತ್ತು ಅಸ್ತ್ರಯುದ್ಧ ನೀನು ಮಾಡಿದ್ದು 2 ಸರ್ತಿ ಬಂದದಲ್ಲ, ಯಾಕೆ ಸುಳ್ಳು ಹೇಳ್ತೀವಿ? ಅಸ್ತ್ರಯುದ್ಧ ನಾನು ಮಾಡೋಂಗಿಲ್ಲ ಅಂತ ತಿಳ್ಕೊಂಡಂತ ಹೇಳಿ ಅಸ್ತ್ರಯುದ್ಧ ಮಾಡಿಲ್ಲ. ನೀವೇನು ಹೇಳ್ತೀರಿ ನನಗೆ ಗೊತ್ತಾಯ್ತು. ಹೌದು, 2 ಸಲ ನಾನು ಅಸ್ತ್ರಯುದ್ಧ ಮಾಡೀನಿ. ಒಂದು ಅಶ್ವತ್ಥಾಮಾಚಾರ್ಯ ಜೊತೆಯಲ್ಲಿ, ಇನ್ನೊಂದು ಅಲಂಬುಸ ರಾಕ್ಷಸನ ಜೊತೆಯಲ್ಲಿ. ಮಹಾಭಾರತ ಯುದ್ಧದಲ್ಲಿ ಅಲಂಬುಸ ಅಂತ ತಿಳ್ಕೊಂಡಂತ ಹೇಳೊಬ್ಬ ರಾಕ್ಷಸ, ಅವನು ಅದೃಶ್ಯನಾಗಿ ಯುದ್ಧ ಮಾಡ್ಲಿಕ್ಕೆ ಚಾಲು ಮಾಡಿದ. ಕಣ್ಣಿ ಕಾಣಿಸ್ತಿದ್ರು, ಉಳಿದವ್ರು ಪಾಪ ಬಾಣ ಬಿಡ್ತಿದ್ರು. ಎಲ್ಲಿಂದ ಬಾಣ ಬಿಡ್ತೋ ಗೊತ್ತಾಗಲಿಲ್ಲ. ಎಲ್ಲರೂ ನನ್ನ ಶರಣ ಬಂದರು. ಆಗ ನಾನು ಅಸ್ತ್ರಯುದ್ಧ ಮಾಡಿ ಅವನನ್ನು ಸಂಹಾರ ಮಾಡಿದೆ. ಮತ್ತು ಅಸ್ತ್ರಯುದ್ಧಗಳು ದೇವತೆಗಳು ಬಿಡ್ಕೋಬೇಕಾಗ್ತದೆ. ಇಂದ್ರ ಆಕ್ರಮಣ ಮಾಡು, ಇಂದ್ರಾಸ್ತ್ರ, ವಾಯುವಸ್ತ್ರ, ಅಗ್ನಿಸ್ತ್ರ ಬಿಟ್ಟೆಲ್ಲ ಹುಚ್ಚುಗಳ. ನಾನು ಅವ್ರನ್ನ ಕೇಳ್ಕೊಳ್ಳಿಲ್ಲ. ಇಂದ್ರ ಪ್ಲೀಸ್ ಹೋಗಿ ಈ ಅಸ್ತ್ರ ರೂಪದಿಂದ ಅವನ ಶತ್ರುಗಳನ್ನು ಸಂಹಾರ ಮಾಡು. ಪೂರ್ಣ ಪ್ಲೀಸ್, ನಾನು ಜಮ್ದಲ್ಲಿ ಇಲ್ಲ, ಯಾಕೆ ನನ್ನ ಸೇವಕರವರು. ನಾಳೆ ಇಂದ್ರ ಹೋಗಿ ಆಜ್ಞೆ ಮಾಡಿ ಕಳಿಸಿದ್ದೇನೆ ಹೊರತು ನಾನು ಅವರನ್ನು ಕೇಳಲಿಲ್ಲ. ನಾನು ವಾಯು ಅಂತನ್ನೋದು ನನಗೆ ಪ್ರತಿ ನಿಮಿಷವೂ ನೆನಪು. ಉಳಿದ ದೇವತೆಗಳಂತೆ ಭೂಮಿಯ ಅನ್ನದ ಪ್ರಭಾವ ನನ್ನ ಮೇಲೆ ಆಗೋದಿಲ್ಲ. ಯಾಕೆ ಶುದ್ಧ ಭಾಗವತ ಧರ್ಮದಲ್ಲಿರ್ತಕ್ಕಂಥ ನಾನು ವ್ಯಕ್ತಿ. 2ನೇ ಸಲ ಅಶ್ವತ್ಥಾಮಾಚಾರು ಈ ಭೀಮಗಸ್ತ್ರ ಯುದ್ಧ ಬರಂಗಿಲ್ಲ, ನಾನು ಸರ್ವಜ್ಞಾನ ತೋರಿಸೋ ಸಲುವಾಗಿ ಅಲ್ಲಿಯೂ ನಾನು ದೇವತೆಗಳಿಗೆ ಆಜ್ಞೆ ಮಾಡಿದೆ ಹೊರತು ಯಾವ ದೇವತೆಗಳಿಗೆ ನಾನು ಉಳಿಸುವಂತ ಬೇಡ್ಕೊಳ್ಳಿಲ್ಲ. ಆದ್ದರಿಂದಾಗಿ ಅಂತರಾಯ ಸಹಸ್ರೇಣಾಪಿ, ಎಂಥ ಕಷ್ಟ ಬಂದರೂ ನನ್ನ ಧರ್ಮ ನಾನು ಬಿಡ್ತಾ ಇಲ್ಲ. ಯಾಕೆ? ಪರಮಾತ್ಮನ ಪ್ರೇಮದ ವಿರುದ್ಧ ಇದು. ಅಲ್ಲಿಯೂ ಕೂಡ ಕೃಷ್ಣನ ಆಜ್ಞೆ ಪರಿಪಾಲನೆ ನಾನು ಆ ರೀತಿಯಾಗಿ ಮಾಡಿದ್ದೇನೆ. ಹೋಗಲ್ಪ ಭೀಮ, ಧರ್ಮ ಬಿಡಿಲ್ಲಲ್ಲ, ನೀನು ವಾಯು ಅಲ್ಲೇನು? ದೇವರನ್ನು ಬಿಟ್ಟು ಯಾರಿಗೂ ನಮಸ್ಕಾರ ಮಾಡೋಂಗಿಲ್ಲ ಅಂತಕೊಂಡು ನಿನ್ನ ಪ್ರತಿಜ್ಞೆ ಅಲ್ಲೇನು? ಆದ್ರೆ ನಿಮ್ಮ ಮನೆಗೆ ವೇದವ್ಯಾಸರು ಬಂದಾಗ ನಮಸ್ಕಾರ ಮಾಡ್ತಿದ್ದೆ. ವೇದವ್ಯಾಸ ನಮಸ್ಕಾರ ಮಾಡಿದ್ದೆ. ದುರ್ವಾಸರು ಬಂದಾಗ ನಮಸ್ಕಾರ ಮಾಡ್ತಿದ್ದೆ. ಯಾರ ದೇವತೆಗಳು, ಇಂದ್ರಾದಿ ದೇವತೆಗಳು ಬಂದ ನಮಸ್ಕಾರ ಮಾಡ್ತಿದ್ದೆ. ಏನು ಮಾಡ್ತಿದ್ದೆ? ಎಲ್ಲೋ ನಿಮ್ಮಮ್ಮ ಕುಂತಿಗೆ ನಮಸ್ಕಾರ ಮಾಡಿ ಇಲ್ಲೋ? ಕುಂತಿ ಏನು ಲಕ್ಷ್ಮೀದೇವೇನಲ್ಲ? ನಿಮ್ಮ ಅಣ್ಣ ಧರ್ಮರಾಜ ನಮಸ್ಕಾರ ಮಾಡಿ ಇಲ್ಲೋ? ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ ಇಲ್ಲೋ? ಮಾಡೀನಿ. ಮತ್ತು ಆಯ್ತಲ್ಲ, ಧರ್ಮ ಬಿಟ್ಟಂತೆ ಆಯಿತು. ನಿನಕ್ಕಿಂತ ಕಡಿಮೆ ದೇವರನ್ನು ಬಿಟ್ಟು ಉಳಿದವ್ರು ನಮಸ್ಕಾರ ಮಾಡಿ ಅಲ್ಲ. ನೀವು ಪ್ರಶ್ನೆ ಕೇಳ್ತೀರಿ ಅಂತ ನನಗೆ ಗೊತ್ತಿತ್ತು. ಆದರೆ ನಾನು ಮೊದಲು ಯಾರಿಗೂ ನಮಸ್ಕಾರ ಮಾಡ್ತಿರಲಿಲ್ಲ. ನಮ್ಮ ಅಮ್ಮಗೂ ನಮಸ್ಕಾರ ಮಾಡಲಿಲ್ಲ ನಾನು. ಯಾವಾಗ ದ್ರೌಪದಿಯ ಸ್ವಯಂವರದೊಳಗೆ ಕೃಷ್ಣ ಭೇಟಿಯಾದ, ಕೃಷ್ಣ ನನಗೆ ಏಕಾಂತರು ಕರೆದು, ಏ ಭೀಮ, ನನ್ನ ಆರ್ಡರ್ ಹಿರಿಯರಿಗೆ, ತಾಯಿಗೆ,
ಬ್ರಾಹ್ಮಣರಿಗೆ ಮತ್ತು ದೇವತೆಗಳ ಅವತಾರ ಅಲ್ಲ, ಡೈರೆಕ್ಟ್ ದೇವತೆಗಳು ಬಂದಾಗ ಜಗತ್ತಿಗೆ ಕಲಿಸೋ ಸಲುವಾಗಿ ಅವರಿಗೆ ನಮಸ್ಕಾರ ಮಾಡು. ಕೃಷ್ಣನ ಆಜ್ಞಾ ಪರಿಪಾಲನೆ ಮಾಡೀನಿ ಹೊರತು ಅವ್ರ ಹತ್ರ ಏನು ಬೇಡಿ ನಾನು ಯಾರಿಗೂ ನಮಸ್ಕಾರ ಮಾಡಿಲ್ಲ. ಪ್ರತ್ಯಕ್ಷೀಭೂತ ದೇವೇಶು ಬಂಧುಜ್ಜೇಷ್ಠವಾನತಿಂ ಮರ್ಯಾದಾಸ್ಥಿತೆಯೇ ಅಶಾಸತ್ ಭಗವಾನ್ ಪುರುಷೋತ್ತಮ. ಭಗವಾನ್ ಪುರುಷೋತ್ತಮ, ಪುರುಷೋತ್ತಮನಾದ ಶ್ರೀಕೃಷ್ಣ ನನಗೆ ಆಜ್ಞೆ ಮಾಡಿದ್ದ, ಹಿರಿಯರಿಗೆ ನಮಸ್ಕಾರ ಮಾಡಪ್ಪ ಅಂತ ತಿಳ್ಕೊಂಡು ಅಂಥೇಳಿ, ದೇವತೆಗಳಿಗೆ ನಮಸ್ಕಾರ ಮಾಡು ಅಂತ ತಿಳ್ಕೊಂಡು ಅಂಥೇಳಿ. ಅದಕ್ಕೋಸ್ಕರ ಹೆಸರು ನಿಯಮಕ್ಕೋಸ್ಕರ ನಾನು ಗಾಂಧಾರಿ ಧೃತರಾಷ್ಟ್ರಿಗೂ ನಮಸ್ಕಾರ ಮಾಡ್ತಿದ್ದೆ. ಅದು ಕೃಷ್ಣನ ಆಜ್ಞೆ ಅಂತ ತಿಳ್ಕೊಂಡು ಅಂಥೇಳಿ, ನಾನಾಗೇ ಮಾಡಿದ್ದಲ್ಲ. ಯಾಕೆ? ಲೋಕ ಶಿಕ್ಷಣಕ್ಕೋಸ್ಕರ ಪರಮಾತ್ಮ ನನಗೆ ಆ ರೀತಿಯಾಗಿ ಹೇಳಿದ್ದ. ಆದರೆ ನನ್ನ ನಮಸ್ಕಾರ ಅಲ್ಲಿದ್ದ ಭಗವಂತನಿಗೆ, ತನ್ನಾಮಕ ತನ್ನಿಯಾಮಕ ತತ್ಪ್ರೇರಕ ಪರಮಾತ್ಮನಿಗೆ ನಮಸ್ಕಾರ. ನಾನು ಎಂದೂ ಆ ವ್ಯಕ್ತಿಗಳಿಗೆ ನಮಸ್ಕಾರ ಮಾಡಲಿಲ್ಲ. ತತ್ರಾಪಿ ವಿಷ್ಣುಮೇವಾಸೌ ನಮೇ ನಾಣ್ಯಂ ಕಥಂಚನ. ಆದ್ದರಿಂದಾಗಿ ಅಲ್ಲಿದ್ದ ದೇವರಿಗೆ ನಮಸ್ಕಾರ ಮಾಡಿದೆ ಹೊರತು ನಾನು ಆ ವ್ಯಕ್ತಿಗಳಿಗೆ ಮಾಡಲಿಲ್ಲ. ಯಾಕೆ? ಭಗವತಲ್ಲಿ ಪರಮಾತ್ಮ ಹೇಳಿದ್ದಾನಲ್ಲ, ಗುಹಾಶಯ ಇವನ ದೇಹಮಾನಿನೇ. ಅವ್ರ ಹೃದಯ ಗುಹಾದಲ್ಲಿದ್ದ ದೇವರಿಗೆ ನಮಸ್ಕಾರ ಮಾಡಬೇಕೆ ಹೊರತು ಆ ವ್ಯಕ್ತಿಗೆ ನಮಸ್ಕಾರ ಅಲ್ಲ ಅಂತಕೊಂಡಂತೇಳಿ ಆ ನಿಯಮ ನಂಗೆ ಪ್ರತಿ ಕ್ಷಣದಲ್ಲಿ ನಂಗೆ ನೆನಪಿತ್ತು ಅಂತಕೊಂಡೆ. ಆದ್ದರಿಂದಾಗಿ ಈ ಯಾವ ಕಾರಣದಿಂದಲೂ ಕೂಡ ನಾನು ಧರ್ಮವನ್ನು ತ್ಯಾಗ ಮಾಡಲಿಲ್ಲ. ಅಂತೆಯೇ ಶುದ್ಧ ಭಾಗವತ ಧರ್ಮದಲ್ಲಿ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಈ ಭಕ್ತಿ ಮಾಡಿದವಳು ನನ್ನ ಹೆಂಡತಿ ದ್ರೌಪದಿ, ಭಾರತೀ ದೇವಿ. ಅವತ್ತು ಧೃತರಾಷ್ಟ್ರ ಹೇಳಿದ, ಯಾವಾಗ ನಾನು ಪರಿಘ ತೆಗೆದುಕೊಂಡು ಕೌರವರನ್ನು ಕೊಲ್ತೇನೆ ಅಂತ ತಿಳ್ಕೊಂಡಂತೆ ಯಜ್ಞಂತೆ, ಆವಾಗ ಭೂಕಂಪ ಆಯಿತು. ಆ ನಂತರ ಸಂಪೂರ್ಣ ಮಹಲ್ ಗಡಗಡ ನಡಗಲಿಕ್ಕೆ ಚಾಲೂ ಆಯಿತು. ಅಪಶಕುನಗಳು ಚಾಲೂ ಆದವು. ಧೃತರಾಷ್ಟ್ರ ಕೇಳಿದೆ ವಿದುರನಿಗೆ. ಅವನು ಹೇಳಿದೆ, ಈಗ ಸದ್ಯಕ್ಕೆ ದ್ರೌಪದಿ ಮುಕ್ತ ಮಾಡದೇ ಇದ್ದರೆ ಭೀಮನ ಕೈಯಲ್ಲಿ ನಿಮ್ಮ ಎಲ್ಲ ಮಕ್ಕಳು ಸಾಯ್ತಾರೆ ಅಂತ ತಿಳ್ಕೊಂಡಂತೆ. ಆಗ ಧೃತರಾಷ್ಟ್ರ ಕೇಳಿದ, ದ್ರೌಪದಿ 2 ವರ ಕೊಡ್ತೀನಿ, ಬೇಡ್ಕೋ. ಆದರೆ ದ್ರೌಪದಿ ಶುದ್ಧ ಭಾಗವತ ಧರ್ಮದಲ್ಲಿರ್ತಕ್ಕಂಥವಳು. ದ್ರೌಪದಿ ತನಗೋಸ್ಕರ ಕೇಳಲಿಲ್ಲ, ತನಗೋಸ್ಕರ 1 ವರ ಕೇಳಲಿಲ್ಲ. ಅವಳು ಕೇಳಿದ್ದು ಒಂದೇನು, ನನ್ನ ಗಂಡಂದಿರನ್ನು ದಾಸ್ಯದಿಂದ ಮುಕ್ತರನ್ನಾಗಿ ಮಾಡಿರಿ, ನನ್ನ ಗಂಡಂದಿರ ರಾಜ್ಯ ಅವರು ವಾಪಸ್ ಸಿಗಬೇಕು ಕೇಳ್ಕೊಂಡ್ಲೇ ಹೊರತು ತನಗೋಸ್ಕರ ಏನು ಕೇಳಲಿಲ್ಲ. ಪರಮಾತ್ಮನ ಇಚ್ಛೆಯನ್ನು ಬಲ್ಲವಳು. ದುರ್ಯೋಧನ ದುಶ್ಯಾಸನಾದಿಗಳು ಭೀಮನಿಂದ ಸಾಯಬೇಕು, ನನ್ನಿಂದಲ್ಲ ಅಂತ ತಿಳ್ಕೊಂಡಂಥೇಳಿ ಅವಳು ಸ್ವಲ್ಪ ತನ್ನ ಕೂದಲು ಹಿಡಲಿಕ್ಕೆ ಬಂದ ದುರ್ಯಾಸನ ಕೆಂಪು ಕಣ್ಣಿಂದ ನೋಡಿದ್ರೆ ಅಲ್ಲೇ ಸುಟ್ಟು ಬೂದಿ ಆಗ್ತಿದ್ದ. ಆದರೆ ಪರಮಾತ್ಮನ ಇಚ್ಛೆ, ಮಹಾಭಾರತ ಯುದ್ಧದಲ್ಲಿ ಎಲ್ಲ ದುಷ್ಟರ ಜೊತೆ ಅವ್ರು ಸಾಯಬೇಕು ಅಂತ ತಿಳ್ಕೊಂಡಂತೆ. ಅದಕ್ಕೋಸ್ಕರ ಅವಳು ತನಗೆ ಅಪಮಾನ ಮಾಡಿದ ದುಶ್ಯಾಸನ ದುರ್ಯೋಧನ ಕರ್ಣಾದಿಗಳಿಗೆ ತಾನು ಸುಡಲಿಲ್ಲ, ಇನ್ನೊಬ್ಬರ ಕಡೆಯಿಂದ ನಾನು ಮಾಡಿದ್ದಾಳೆ. ಪರಮಾತ್ಮನ ವಿರುದ್ಧ ನಾನಾಗಲಿ ದ್ರೌಪದಿ ಆಗಲಿ ಎಂದಿಗೂ ನಡ್ಕೊಂಡಿಲ್ಲ. ಸಂದರ್ಭ ಹೇಳ್ತೀನಿ ನೋಡಿ. ಯಾವಾಗ ನಾವು ದ್ರೌಪದಿ ಸ್ವಯಂವರ ಆದಮೇಲೆ ನಮ್ಮ ರಾಜ್ಯ ನಮಗೆ ಸಿಕ್ತು, ಆಗ ಕೃಷ್ಣ ನನ್ನನ್ನು ಅರ್ಜುನನ್ನು ಕರ್ಕೊಂಡು ಹೋದ. ನಿಮಗೆ ನಾನು ಅಸ್ತ್ರವಿದ್ಯೆ ಶಸ್ತ್ರವಿದ್ಯೆ ನಾನು ಬಲರಾಮ್ ಕಲಿಸ್ತೀವಿ, ನಿಮಗೆ ಇನ್ನೂ ಹೆಚ್ಚಿಗೆ ವಿದ್ಯೆಯನ್ನು ಕೊಡ್ತೀವಿ ಅಂತ ತಿಳ್ಕೊಂಡಂತ ಹೇಳಿ.
ಹೋದೆವು. ನಾ ಕೃಷ್ಣಗೆ ಹೇಳಿದೆ, ನಿನ್ನ ಜೊತೆಗೆ ನಾನು ನಿನ್ನ ಹತ್ರ ಕಲಿಯಂಗಿಲ್ಲ. ಏನಪ್ಪ ದೇವ್ರಿಗಿಲ್ಲ ಅಂತಂದು. ಹೌದು, ಅಸ್ತ್ರವಿದ್ಯೆ ಅಂತಂದ ಕ್ಷಣಕ್ಕೆ ನಿಮ್ಮ ಹಂಗೆ ಕೈ ಜೋಡಿಸ್ಕೊಂಡು ಕೂತ್ಕೊಂಡು ಪ್ರವಚನ ಕೇಳ್ದ ಹಂಗಲ್ಲ. ಎದುರು ಖಡ್ಗ ಹಿಡಿದು, ಏಯ್ ಭೀಮ ನನ್ನ ಮೇಲೆ ಆಕ್ರಮಣ ಮಾಡು, ನಾ ತಡಿತೀನಿ, ಹೆಂಗೆ ತೋರಿಸ್ಕೊಡ್ತೀನಿ. ನನಗೆ ಕಲಿಯು ಮುಂದೂ ಕೂಡ ವ್ಯವಹಾರಕ್ಕೂ ದೇವರ ವಿರುದ್ಧ ಶಸ್ತ್ರವನ್ನು ಎತ್ತೋದಿಲ್ಲ ಅನ್ನುವ ನನ್ನ ಪ್ರತಿಜ್ಞೆ. ಆದ್ದರಿಂದ ಕೃಷ್ಣನ ಹತ್ರ ನಾನು ಕಲೀಲಿಲ್ಲ, ಬಲರಾಮನ ಹತ್ರ ಕಲಿತು ನಾಟಕ ಮಾಡಿದೆ. ಯಾಕೆ ಬಲರಾಮ್ ಶೇಠ ದೇವರು ನನ್ನ ಮಗ. ಆದರೆ ಕೃಷ್ಣನ ಹತ್ತಿರ ನಾನು ಕಲೀಲಿಲ್ಲ. ಇನ್ನೊಂದು ಸಂದರ್ಭ, ಪ್ರಭಾಸ ಕ್ಷೇತ್ರದಲ್ಲಿ ಸೂರ್ಯಗ್ರಹಣ, ಎಲ್ಲರೂ ಸೇರಿದ್ರು. ಎಲ್ಲರೂ ಸೇರಿರ್ತಕ್ಕಂಥ ಸಂದರ್ಭದೊಳಗೆ ಆಗ ಅನೇಕ ರಾಜರು ಹೇಳಿದರು, ಇಲ್ಲಿ ಎಲ್ಲ ಸರಕ್ಕಿಂತ ಶ್ರೇಷ್ಠರು ಯಾರು ಅಂತ ತಿಳ್ಕೊಂಡಂತೇಳಿ. ಆ ಕೃಷ್ಣ ಎದ್ದು ಹೇಳ್ದ, ಎಲ್ಲರಿಗಿಂತ ಶ್ರೇಷ್ಠ ನಾನು. ಇಲ್ಲಿ ಯಾರ್ಯಾರು ಬಂದೀರಿ ಎಲ್ಲರೂ ನನ್ನ ವಿರುದ್ಧ. ಅಲ್ಲಿ ದುರ್ಯೋಧನ, ದುಶ್ಯಾಸನ, ಜರಾಸಂಧ, ಆನಂತರ ಇನ್ನೂ ರಾಸೂಯಜ್ಞ ಆಗಿರಲಿಲ್ಲ ಅವಾಗ, ಶಿಶುಪಾಲ, ಎಲ್ಲರೂ ಕೌರವರು ನಮಗೂ ಹೇಳ್ದೆ, ಹೋಗಿ ಆ ಪಕ್ಷದಾಗ ಹೋಗ್ರಿ ಅಂತ ತಿಳ್ಕೊಂಡಂತಾರೆ. ನನ್ನ ವಿರುದ್ಧ ಯುದ್ಧ ಮಾಡಿರಿ, ನಾನು ಒಬ್ಬತ್ತು ನಿಮ್ಮ ಮನೆಯಲ್ಲಿ ಗೆಲ್ತೇನೆ ಅಂತ ತಿಳ್ಕೊಂಡಂತೆ. ನಾನು ಹೇಳಿದೆ, ಕೃಷ್ಣ ನಾನು ಆ ಪಾರ್ಟಿಗೆ ಹೋಗೋದಿಲ್ಲ, ನಿನ್ನ ವಿರುದ್ಧ ನಾನು ಶಸ್ತ್ರ ಎತ್ತೋದಿಲ್ಲ. ಯಾಕೆ ನನ್ನ ಆರಾಧ್ಯ ದೇವ ನೀನು, ನನ್ನ ನಿಯಮಕ್ಕೆ ಇದು ಭಂಗ ಆಗ್ತದೆ, ಎತ್ತೋದಿಲ್ಲ ಅಂತ ಹೇಳಿದೆ. ಕೃಷ್ಣ ಏನ್ಬೇಕು, ನನ್ನ ಆಜ್ಞೆ ಮರಿತೇನು? ನನ್ನ ಆಜ್ಞೆ ಪ್ರಕಾರ ನೀನು ಯುದ್ಧದಲ್ಲಿ ಭಾಗವಹಿಸಲೇಬೇಕು. ಈ ಕಡೆ ಡಬಲ್ ಧರ್ಮ ಸಂಕಟ, ದೇವರ ವಿರುದ್ಧ ನಿಲ್ಲೂ ಹಂಗಿಲ್ಲ, ದೇವರ ಆಜ್ಞೆ ಮೀರು ಹಂಗಿಲ್ಲ. ನಾನು ಬುದ್ಧಿವಂತ, ಆಗಲಿ ಕೃಷ್ಣ ಅಂತ ಹೇಳಿದೆ. ಯುದ್ಧ ಚಾಲು ಆದ ಕ್ಷಣಕ್ಕೆ 1 ಸೆಕೆಂಡ್ ಅವನ ರಥದ ಚಕ್ರ ತಿರುಗ್ತಿತ್ತು, ರಥದ ಚಕ್ರ ಗಟ್ಟಿ ಹಿಡಿದೆ, ರಥ ಮುಂದೆ ಹೋಗ್ಲಾರ್ದಂಗೆ 1 ಸೆಕೆಂಡ್ ಬಿಟ್ಬಿಟ್ಟೆ. ನಾನು ಹೇಳಿದೆ, ಕೃಷ್ಣ ನಿನ್ನ ವಿರುದ್ಧನ ಟ್ರೈ ಮಾಡೀನಿ, ಇನ್ನು ನನಗೆ ಹೇಳಿಕ್ಕೆ ಹೋಗಬೇಡ ಅಂತ. ಆ ರಥ ಹಿಡಿಯೋದು ವಿರುದ್ಧ ಶಸ್ತ್ರ ಎತ್ತಿದಂಗಲ್ಲ, ಮತ್ತು ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡಿದಂತಾಯಿತು. ಇಷ್ಟು ಸೂಕ್ಷ್ಮವಾಗಿ ಧರ್ಮವನ್ನು ಪರಿಪಾಲನೆ ಮಾಡ್ತಕ್ಕಂಥ ನಾವು, ಇದಕ್ಕೆ ಭಕ್ತಿ ಅಂತಂತಾರೆ. ಪರಮಾತ್ಮ ಹೇಳಿದ ಧರ್ಮವನ್ನು ಬಿಡದೇ ಇರುವುದು. ನಿಮ್ಮಲ್ಲಿ ಭಾಳ ತಪ್ಪು ಕಲ್ಪನೆ ಇದೆ. ಏನು ರೀ ಮಡಿ ಮೇಲ್ಗೆ ಯಾಕೆ ಮಾಡ್ಬೇಕು ರೀ? ದೇವರಲ್ಲಿ ಭಕ್ತಿ ಅದಲ್ಲ ನಮಗೆ, ಭಕ್ತಿ ಮುಖ್ಯ ಅಲ್ಲೇನು ರೀ? ಕೃಷ್ಣ ಹೇಳೇನಲ್ಲ, ಭಕ್ತಿ ಆತ್ಮನನ್ನೇ ಶಕ್ಯ ಅಂತ ತಿಳ್ಕೊಂಡು ಅಂತೇಳಿ. ನೀವು ತಪ್ಪು ಮಾಡ್ತೀರಿ. ಭಕ್ತಿ ಅಂತಂದ ಆ ಕ್ಷಣಕ್ಕೆ ಬರೀ ದೇವರು ಅನ್ಕೋದ್ರೆ ಭಕ್ತಿ ಅಲ್ಲ. ದೇವರ ಆಜ್ಞೆ ಪರಿಪಾಲನೆ ಮಾಡೋದು ಭಕ್ತಿಯ ಮೊದಲನೇ ಸ್ಟೆಪ್. ದೇವರ ಆಜ್ಞೆ ಏನದ? ಶ್ರುತಿ ಸ್ಮೃತಿ, ಹರೇರಾಜ್ಞೆ, ವೇದಗಳು, ಸ್ಮೃತಿಗಳು, ಪರಮಾತ್ಮನ ಆರ್ಡರ್. ಈ ನಿಯಮವನ್ನು ಯಾರು ಉಲ್ಲಂಘಿಸ್ತೀರಿ ಅವ್ರು ನೀವು ದೇವರ ಭಕ್ತರಲ್ಲ. ಪ್ರೀತಿ ಯಾರ ಮೇಲೆ ಮಾಡ್ತೀವಲ್ಲ ಅವ್ನು ಹೇಳ್ದಂಗೆ ನಾವು ಕೇಳ್ತೀವಿ. ಪರಮಾತ್ಮನಲ್ಲಿ ಪ್ರೀತಿ ಮಾಡಿದ್ರೆ ಅವ್ನು ಹೇಳ್ದಂಗೆ ಕೇಳಬೇಕು. ಮುಟ್ಟಾದ್ರೆ ನಾವು ಯಾಕೆ ಕೊಡಬೇಕು? ನಮ್ಮ ದೇವರಲ್ಲಿ ಭಕ್ತಿ ಅದಲ್ಲ. ಮಡಿಲಿ ಯಾಕೆ ಅಡುಗೆ ಮಾಡ್ಬೇಕು? ಮಡಿಲಿ ಯಾಕೆ ಊಟ ಮಾಡಬೇಕು? ಸಂಧ್ಯಾವಂದನೆ ಯಾಕೆ ಮಾಡ್ಬೇಕು? ದೇವ್ರ ಪೂಜೆ ಯಾಕೆ ಮಾಡ್ಬೇಕು? ಇವೆಲ್ಲ ಮೇಲ್ತೋರಿಕೆ ಯಾವುದೇ ಕ್ರಿಯೆ ಬೇಕಾಗಿಲ್ಲ. ಹೋಮ ಹವನ ಯಾಕೆ ಮಾಡಬೇಕು? ನಾನು ಜ್ಞಾನಯೋಗಿ, ನಾನು ಭಕ್ತಿಯೋಗಿ, ಕರ್ಮಯೋಗಿ ಅಲ್ಲ ನಾನು. ಇವೆಲ್ಲ ಹುಚ್ಚುತನ ಬಿಟ್ಬಿಡಿ. ಪರಮಾತ್ಮನ ಆರ್ಡರ್, ಶ್ರುತಿ ಸ್ಮೃತಿ, ಹರಿವಂಶದಲ್ಲಿ ದೇವರು ಹೇಳಾನ, ಸ್ಮೃತಿ ಮಮೈವ ಆಜ್ಞೆ. ಶ್ರುತಿಗಳು ಸ್ಮೃತಿಗಳು ನನ್ನ ಆಜ್ಞೆ, ನನ್ನ ಆರ್ಡರ್.
ಯಹ ಉಲ್ಲಂಘ್ಯ ಪ್ರವರ್ತತೆ, ಇವುಗಳನ್ನು ಉಲ್ಲಂಘನೆ ಮಾಡಿ ಯಾರು ಪ್ರವೃತ್ತರಾಗ್ತಾರೆ, ನನ್ನ ಆಜ್ಞೆಯನ್ನು ಯಾರು ಮೀರ್ತಾರೆ. ನಾವೆಲ್ಲ ಮೀರ್ತೀವಲ್ಲ, ಅವು ಹೇಳಿದ್ರು ಕೇಳಂಗಿಲ್ಲ, ಅಪ್ಪ ಹೇಳಿದ್ರು ಕೇಳಂಗಿಲ್ಲ, ಗುರುಗಳು ಹೇಳಿದ್ರು ಕೇಳಂಗಿಲ್ಲ. ಅವ್ರು ಹೇಳ್ತಿರ್ತಾರೆ ಬಿಡು, ಅವರಷ್ಟಕ್ಕೆ ಅವ್ರು ನಮ್ಮಷ್ಟಕ್ಕೆ ನಾವು ಇಲ್ಲ. ಇದು ಪರಮಾತ್ಮನ ದ್ವೇಷ. ಏನು ರೀ, ಆಜ್ಞೆ ಉಲ್ಲಂಘನೆ ಮಾಡೋ ದ್ವೇಷನ? ಹೌದು, ಪರಮಾತ್ಮ ಹೇಳೋಣ, ಯಾರು ನಾನು ಹೇಳಿದ ಶ್ರುತಿ ಸ್ಮೃತಿಯಲ್ಲಿ ಹೇಳಿದ ನಿಯಮಗಳನ್ನು ಪರಿಪಾಲನೆ ಮಾಡೋದಿಲ್ಲ, ಅವರು ನನ್ನ ಆಜ್ಞೆಯನ್ನು ಮೀರಿದವರು, ಆಜ್ಞಾಚ್ಛೇದಿ ಮಮ ದ್ವೇಷಿ, ಅವರು ನನ್ನ ದ್ವೇಷಿಗಳು, ನನ್ನ ಶತ್ರುಗಳು ಅಂತ ಪರಮಾತ್ಮ ಹೇಳ. ಇನ್ನು ಪರಮಾತ್ಮನ ಶತ್ರು ಆದಮೇಲೆ ಪರಮಾತ್ಮನಲ್ಲಿ ಭಕ್ತಿ ಮಾಡ್ದಂತಂದ ಎಲ್ಲ ಶುದ್ಧವಾದ ಧರ್ಮದಲ್ಲಿ ನಾನು ದ್ರೌಪದಿ ಎಂದಿಗೂ ನಾವು ಚತುರಾಗಲಿಲ್ಲ. ಪರಮಾತ್ಮನ ಆಜ್ಞೆಯನ್ನು ಚಾಚೂ ತಪ್ಪದೆ ಪರಿಪಾಲನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ನಾವು. ಆದ್ದರಿಂದಲೇ ಪರಮಾತ್ಮ ನಮ್ಮ ಮೇಲೆ ಪರಮಾನುಗ್ರಹ ಮಾಡ್ತಾನೆ. ಆದ್ದರಿಂದಾಗಿ ಭಕ್ತಿಗೆ ಆದರ್ಶ ಭೀಮ. ಯಾಕೆ? ಭೀಮ ಎಂದಿಗೂ ಯಾವ ಸಂದರ್ಭದಲ್ಲಿಯೂ ಶಾಸ್ತ್ರದ ನಿಯಮವನ್ನು ಮುರಿಲಿಲ್ಲ. ಮತ್ತು ದೇವರ ಎದುರಿಗೆ ಕಾಮ್ಯವಾದಂಥ ಯಾವುದೂ ಬೇಡಲಿಲ್ಲ. ಶುದ್ಧ ನಿರೂಪದ ಉಪಾಧಿರಹಿತವಾದಂಥ ಭಕ್ತಿ ನನ್ನದು. ಪ್ರೇಮ್ ಮಾಡಬೇಕು. ದೇವ್ರು ಏನು ಕೊಡ್ತಾನೆ ಬಿಡ್ತಾನೆ ನನಗೇನು ಸಂಬಂಧ ಇಲ್ಲ. ಆದ್ದರಿಂದಾಗಿ ನಾನು ಅನನ್ಯ ಭಕ್ತನಾಗಿರ್ತಕ್ಕಂಥ ವ್ಯಕ್ತಿ. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ. ಈ ಭಕ್ತಿಗೆ ಆದರ್ಶ, ಈ ಭಕ್ತಿಗೆ ಪ್ರತಿಮೂರ್ತಿ ನಾನು. ನೀವು ಅನ್ಬಹುದು, ಏ ಭೀಮ ನಿಂದೇನು ದೊಡ್ಡ ಸ್ಥಿತಿ. ಅರ್ಜುನ ಎಂಥ ಪರಮ ಭಕ್ತ. ಧರ್ಮರಾಜ ಎಂದಿಗೂ ಧರ್ಮ ಬಿಟ್ಟವನಲ್ಲ. ವಿದುರ ಪರಮ ಭಕ್ತ. ಇಷ್ಟೆಲ್ಲ ಜನ ಭಕ್ತರಿರ್ತಕ್ಕಂಥ ಸಂದರ್ಭದೊಳಗೆ ನಿಂದೇನು ಮಹಾನು? ಅವ್ರ್ಯಾಕೆ ಭಕ್ತಿಗೆ ಆದರ್ಶರಾಗಬಾರ್ದು? ನೀನೊಬ್ಬನೇ ಯಾಕೆ? ಪ್ರಶ್ನೆ ಮಾಡಿ. ನಾ ಬೇಡ ಅನ್ನಲ್ಲ. ಅವರು ಎಲ್ಲಿ ತಪ್ಪಿದರು? ಅವರು ಪರಮಾತ್ಮನ ಭಕ್ತಿಯ ನಿಯಮದಲ್ಲಿ ತಪ್ಪಿದ್ದಾರೆ. ಅರ್ಜುನನು ತಪ್ಪು ಮಾಡಿದ, ವಿದುರನು ತಪ್ಪು ಮಾಡಿದ, ಸಂಜಯನು ತಪ್ಪು ಮಾಡಿದ, ಆನಂತರ ಇನ್ನೂ ಅನೇಕ, ಸಹದೇವ ತಪ್ಪು ಮಾಡಿದ, ನಕುಲ ತಪ್ಪು ಮಾಡಿದ, ಧರ್ಮರಾಜ್ ತಪ್ಪು ಮಾಡಿದ, ಭೀಷ್ಮಾಚಾರ್ಯರು ದ್ರೋಣಾಚಾರ್ಯ ತಪ್ಪು ಮಾಡಿದರು. ಇವರು ಯಾರೂ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಪರಮಾತ್ಮನ ಆಜ್ಞೆಯನ್ನು ಸಾಚು ತಪ್ಪಲಿಲ್ಲ. ಪರಮಾತ್ಮ ಆಜ್ಞೆಯನ್ನು ಮೀರಿದವರು. ಏನು ಭೀಮ ಲಿಸ್ಟ್ ಬೇಕಾ ನಿಮಗೆ? ಹೇಳ್ತೇನೆ. ಈಗಾಗಲೇ ಒಂದು ತಾಸಾಯ್ತಲ್ಲ, ನಾಳೆ ಹೇಳ್ತೇನೆ. ಅವ್ರು ಎಲ್ಲಿ ಧರ್ಮದಿಂದ ಚ್ಯುತರಾದರು? ನಾನು ದ್ರೌಪದಿ ಮತ್ತು ಧರ್ಮದಿಂದ ಚ್ಯುತರಾಗಲಿಲ್ಲ. ಅದನ್ನು ನಿಮಗೆ ನಾಳಿನ ದಿವಸ ನಾನು ಹೇಳ್ತೇನೆ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಡಜಾತ್ ನಶ್ಯನ್ ಸಕಲಾ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.